ನಮಸ್ಕಾರ. ನಾವಿವತ್ತು ಹಂಪಿಲಿದ್ದೀವಿ. ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಕರೆಸ್ಕೊಳ್ಳೋ ಹಂಪಿ. ಇಲ್ಲಿ ಒಂದೊಂದು ಕಲ್ಲು ಶಿಲೆಗಳು ಏನ್ ಕತೆ ಹೇಳತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಬರುತ್ತೆ 1336 ಏಪ್ರಿಲ್ 18 ತಾರೀಕು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತೆ. ಅದರಲ್ಲಿ 4 ಡೈನಸ್ ಇರುತ್ತೆ, ಸಾಳುವ, ಕುಮಾರ, ವಿಜಯಪುರ ಅಂತ ಹೇಳಿ. ಅದರಲ್ಲಿ 4 ಇಲ್ಲಿಂದ ಟೋಟಲ್ ಆಗಿ ವಿಜಯನಗರ ಸಾಮ್ರಾಜ್ಯನ ಇಲ್ಲಿಂದ ಕಟಕ್ವರೆಗೂ ಕೂಡ ವಿಜಯನಗರ ಸಾಮ್ರಾಜ್ಯ ವಿಸ್ತರಣೆಯನ್ನು ಗೊಂಡಿರ್ತಕ್ಕಂಥದ್ದು. ಟೋಟಲ್ ಆಗಿ 229 ಇಯರ್ಸ್ ವಿಜಯನಗರ ಸಾಮ್ರಾಜ್ಯನ ಎಲ್ಲ ಸಾಮ್ರಾಜ್ಯನ ಅಂದರೆ ಈ 48 ಜನ ರಾಜರೆಲ್ಲ 1565ನೇ ಇಸ್ವಿಯಲ್ಲಿ ಇದನ್ನ ವಿಜಯನಗರ ಸಾಮ್ರಾಜ್ಯನ ದಾಳಿ ಮಾಡ್ತಾರೆ ಸರ್. ಸುಮಾರು ಏನಿಲ್ಲ ಅಂದರೆ 6 ತಿಂಗಳ ಕಾಲ ಇದನ್ನ ವಿಜಯನಗರ ಸಾಮ್ರಾಜ್ಯನ ಎಲ್ಲ ದಾಳಿ ಮಾಡಿ ಹೊಡೆದಾಕಿರೋದ್ರಿಂದ ಯಾವ ರೀತಿ ಅಂದರೆ ಕೆಲವೊಂದು ದೇವಸ್ಥಾನಗಳನ್ನು ಹೊಡೆದಾಕೋದು, ಕೆಲವೊಂದು ಮೂರ್ತಿಗಳನ್ನು ಧ್ವಂಸ ಮಾಡೋದು, ಇಲ್ಲಿಂದ ಲೂಟಿ ಮಾಡ್ತಕ್ಕಂಥದ್ದು. ಸುಮಾರು ಏನಿಲ್ಲ ಅಂದರೆ ಸುಮಾರು 200 ವರ್ಷಗಳ ಕಾಲ ಇಲ್ಲಿ ಯಾರೂ ಇರ್ತಾ ಇದ್ದಿಲ್ಲ ಸರ್. ಒಂದು ಸುಮಾರು ಎಲ್ಲ ಹಾಳಾಗಿ ಬಿದ್ದಿರ್ತಕ್ಕಂಥ ದೇವಸ್ಥಾನಗಳ ಮುಂಭಾಗದಲ್ಲಿ ಗಿಡ, ಗಂಟೆ, ಮಳೆ ಈ ಥರ ಬಂದ್ಬಿಟ್ಟು ಎಲ್ಲ ಹಳೇದಾಗಿ ಇರ್ತಾ ಇತ್ತು. ಇಲ್ಲೆಲ್ಲ ನಿಮಗೆ ಫೋಟೋಗ್ರಫಿ ನೋಡಬೇಕಂದ್ರೆ ಕಮಲಾಪುರ ಮ್ಯೂಸಿಯಮಲ್ಲಿ 1865ನೇ ಇಸ್ವಿಯಲ್ಲಿ ಅಲೆಕ್ಸಾಂಡರ್ ಗ್ರೀನ್ಲಾ ಮತ್ತು ಡೆಮಿಗೋ ಪಯಸ್ ಅವರು ಮಾಡಿರ್ತಕ್ಕಂಥ ಫೋಟೋಗ್ರಫಿನ ಈಗ ಯಾವ ರೀತಿ ಇದೆ, ಮೊದಲು ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ತಕ್ಕಂಥದ್ದು ಬೇಕಾದ್ರೆ ಅಲ್ಲಿ ನೋಡ್ಬೋದು ಸರ್. ಅದೇ ರೀತಿಯಲ್ಲಿ ಕಮಲಾಪುರ ಮ್ಯೂಸಿಯಂ, ASI ಮ್ಯೂಸಿಯಂ ಇದೆ ಅಲ್ವಾ, ಅಲ್ಲಿ ನೋಡ್ಬೋದು ಸರ್. ಓಲ್ಡ್ ಫೋಟೋಗ್ರಫಿ ಯಾವ್ದಿದೆ, ಈಗ ಯಾವ ರೀತಿ ಇದೆ ಅಂತೇಳಿ. ಈಗ ಮಾಧವ ಕೃಷ್ಣ ಅನ್ನೋರು ತೆಗೆದಿರ್ತಕ್ಕಂಥ 2006ಅಲ್ಲಿ. ಮೊದಲು ಅಲೆಕ್ಸಾಂಡರ್ ಗ್ರೀನ್ಲಾ ಮತ್ತು ಡೆಮಿಗೋ ಪಯಸ್ ಅವರು 1865 ಇಸ್ವಿಯಲ್ಲಿ ಫೋಟೋಗ್ರಫಿಯನ್ನು ಮಾಡಿದ್ದಾರೆ ಸರ್. ಎರಡೂ ಫೋಟೋಗ್ರಫಿನ ನೀವು ಕೊಡಿ ಸರ್. ಸೊ ಅದೇ ರೀತಿ ಮುಂಭಾಗದಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗ್ತಕ್ಕಂಥ ಸನ್ನಿವೇಶ ಇಲ್ಲಿ ನೋಡಿ. ಫಸ್ಟ್ ಬಂದ್ಬಿಟ್ಟು ಕಪಲ್ಸ್ ಬಂದಾಗ, ಸೊ ಆನಂತರ ಫ್ಯಾಮಿಲಿಯವರು ಬಂದಾಗ, ಆನಂತರ ಬ್ಯಾಚುಲರ್ ಆಗಿ ಬಂದಾಗ. ಸೊ ಅದೇ ರೀತಿಯಲ್ಲಿ ಈ ಒಂದು ಇದ್ರ ಬಗ್ಗೆ ಎಲ್ಲ ಇಲ್ಲಿ ಇನ್ಸ್ಕ್ರಿಪ್ಷನನ್ನು ನಾವು ನೋಡ್ಬೋದು. ಶಿಲಾಶಾಸನ ಅಂತೇಳಿ. ಶಿಲಾ ಅಂದರೆ ಕಲ್ಲು, ಕಲ್ಲಿನ ಮೇಲೆ ಲೇಪನ ಮಾಡಿದಾಗ ಅದು ಶಿಲಾಶಾಸನ ಆಗುತ್ತೆ. ತೆಲುಗು ಮತ್ತು ಹಳೆಗನ್ನಡದಲ್ಲಿ ಇರ್ತಕ್ಕಂಥದ್ದು ಇನ್ಸ್ಕ್ರಿಪ್ಷನ್. ಎಲ್ಲ ಟಚ್ ಮಾಡಿ ಇದೆಲ್ಲ ಬ್ಲಾಕ್ ಆಗಿರ್ತಕ್ಕಂಥದ್ದು. ಕಡೆ ಮುಂಭಾಗದಲ್ಲಿ ಮತ್ತೆ ಬೇರೆದಿದೆ, ಅದರಲ್ಲಿ ತೋರಿಸಿ ಓದೋಕ್ಕೆ ಚಾನ್ಸ್. ಹಾಂ ಮೇಡಮ್, ಹೌದು ಮೇಡಮ್. ಸೊ ಆಗಿನ ಕಾಲದಲ್ಲಿ ಎಲ್ಲ ಸಾಕಷ್ಟು ಇತ್ತು ಮೇಡಮ್. ವಿಜಯನಗರ ಸಾಮ್ರಾಜ್ಯ ವರ್ಲ್ಡಲ್ಲೇ ರಿಚ್ ಅಂದರೆ ಈಗ ಬೇರೆ ಕಡೆಯಿಂದ ವಿದೇಶಿಯರೆಲ್ಲ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ರು. ಕಣ್ಣಿದ್ರೆ ವಿಜಯನಗರ ಸಾಮ್ರಾಜ್ಯನ ನೋಡಬೇಕು ಅಂತ ಹೇಳ್ತಾ ಇದ್ರು. ಅತಿ ಶ್ರೀಮಂತ ಮತ್ತು ಅತಿ ಹೆಚ್ಚು ಶ್ರೀಮಂತ ರಾಜ್ಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸರ್ ಆಗಿನ ಕಾಲದಲ್ಲಿ. ಸೊ ಇದೇ ರೀತಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಬೇನ್ ದೇವಸ್ಥಾನ ಆಗಿರ್ತಕ್ಕಂಥ ಅಂದರೆ ದೇವಸ್ಥಾನಗಳಲ್ಲಿ ವಾಸ್ತುಶಿಲ್ಪದ ಪ್ರಕಾರಗಳಲ್ಲಿ ಕಟ್ತಾ ಇದ್ರು ಅಂತೇಳಿ. ಒಂದು ದೇವಸ್ಥಾನ ಬಂದ್ಬಿಟ್ಟು ಎಷ್ಟು ವರ್ಷ ಹಳೆದದು? 500-600 ವರ್ಷ ಇಂಚ್ ಇದೆ ನೋಡಿ. ಈಗಿನ ಬ್ರಿಕ್ಸ್ ಎಲ್ಲ 8-6 ಇಂಚು ಬರುತ್ತೆ. ಅದು ಇಂಚು ಈಗ ನೋಡಿದ್ರೆ 6 ಮತ್ತು 2 ಇಂಚಸ್ ವಿಟ್ಟಸಲ್ಲಿ ಇರ್ತಕ್ಕಂಥದ್ದೆಲ್ಲ ಸರ್. ಗಾರೆ ಅಂತ ಹೇಳಿ ಕರೀತಾರೆ. ಗಾರೆ ಅಂದರೆ ಸುಣ್ಣ, ಮರಳು ಮತ್ತು ಇದನ್ನೆಲ್ಲ ಸೇರಿ ಮಾಡಿರ್ತಕ್ಕಂಥದಕ್ಕೆ. ಇದರಲ್ಲಿ ಗಟ್ಟಿ ಆಗೋದಕ್ಕೆ ಯಾವ ರೀತಿ ಈಗ ಸಿಮೆಂಟಲ್ಲಿ ಜಿಪ್ಸಮ್ ಅಂತೇಳಿ ಹಾಕ್ತಾರಲ್ಲ, ಆಗಿನ ಕಾಲದಲ್ಲಿ ಇದು ಗಾಯಲ್ಲಿ ಇರ್ತಕ್ಕಂಥ ಗಮ್ಮು ಮತ್ತು ಸುಣ್ಣ, ಇದನ್ನೆಲ್ಲ ಕಬ್ಬಿನ ಹಾಲು, ಇದನ್ನೆಲ್ಲ ಮಿಶ್ರಣ ಮಾಡಿರ್ತಕ್ಕಂಥದ್ದಕ್ಕೆ ಗಾರೆ ಅಂತೇಳಿ. ಹೌದು, ಪೀಸಸ್ಗಳನ್ನು ಜಾಯಿಂಟ್ ಮಾಡೋದು ಕಂಡೀಷನ್ ಇದು ಮಾಡೋಕ್ಕೋಸ್ಕರ. ಸೊ ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಇಬ್ಬರು ರಾಜು ಕಟ್ಸಿರ್ತಕ್ಕಂಥದ್ದು. ಫಸ್ಟ್ ಬಂದು ಒಳಗಡೆ ಇರ್ತಕ್ಕಂಥ ಗರ್ಭಗುಡಿನ 1443ನೇ ಇಸ್ವಿಯಲ್ಲಿ ಸೆಕೆಂಡ್ ಪ್ರೌಢದೇವರಾಯರು ನಿರ್ಮಾಣ ಮಾಡಿಸಿರ್ತಕ್ಕಂಥದ್ದು ಗರ್ಭಗುಡಿ ಮತ್ತು ರಂಗಮಂಟಪನ. ಆ ನಂತರ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದರಿಂದ ಶ್ರೀಕೃಷ್ಣ ದೇವರಾಯರು ಒರಿಸ್ಸಾಕ್ಕೆ ಯುದ್ಧಕ್ಕೆ ಹೋಗಿರ್ತಾರೆ. ಒರಿಸ್ಸಾಕ್ಕೆ ಯುದ್ಧಕ್ಕೆ ಹೋಗಿರ್ತಕ್ಕಂಥ ರಾಜನ ಹೆಸರು ಬಂದ್ಬಿಟ್ಟು ಉಗ್ರ ಪ್ರತಾಪ ಸಿಂಗ ಅಥವಾ ಗಜಪತಿ ರಾಯ ಅಂತೇಳಿ ಕರಿತಾ ಇರ್ತಕ್ಕಂಥದ್ದು. ಅವರಲ್ಲಿ ಗೆದ್ದ ಬಂದ ಸವಿನೆನಪಿಗೋಸ್ಕರ 4 ಮಂಟಪಗಳು ಮತ್ತು ಕಲ್ಲಿನ ರಥವನ್ನೆಲ್ಲ ನಿರ್ಮಾಣ ಮಾಡಿ. ಆಗ್ನೇಯ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಅಡುಗೆ ಮನೆ, ಆ ಕಡೆ ಮುಂಭಾಗದಲ್ಲಿ ಇರ್ತಕ್ಕಂಥದ್ದೆಲ್ಲ ಡೈನಿಂಗ್ ಹಾಲ್ ಸರ್. ಊಟ ಮಾಡಿ ಅಲ್ಲಿ ಅಡುಗೆ ಕುರುಹುಗಳಿಗೇನಿಲ್ಲ ಮೇಡಮ್. ಸೊ ಈ ಥರ ಇಲ್ಲಿರ್ತಕ್ಕಂಥ ಡೈನಿಂಗ್ ಹಾಲ್ ಸರ್ ಎಲ್ಲ ಮುಂಭಾಗದಲ್ಲಿ. ಸೊ ಈ ಕಡೆ ಮುಂಭಾಗದಲ್ಲಿ ನೋಡಿ 4 ಮಂಟಪಗಳಲ್ಲಿ ಒಂದಾಗಿರ್ತಕ್ಕಂಥ ಇದು ಕೂಡ ಈ ಒಂದು ಮಂಟಪದ ಹೆಸರು ಬಂದ್ಬಿಟ್ಟು ಭಜನಾ ಮಂಟಪ ಅಂತೇಳಿ. ಸೊ ಆ ಕಡೆ ಸೆಕೆಂಡ್ ಬಂದ್ಬಿಟ್ಟು ಇನ್ನೊಂದು ಮಂಟಪ ಬಂದ್ಬಿಟ್ಟು ಸಂಗೀತ ಮಂಟಪ. ಆ ಕಡೆ ಲಾಸ್ಟ್ ಇನ್ನೊಂದು ಇರ್ತಕ್ಕಂಥದ್ದು ಕಲ್ಯಾಣ ಮಂಟಪ. ಲಾಸ್ಟಲ್ಲಿ ಕಾಣ್ತಾ ಇರ್ತಕ್ಕಂಥ ಒಂದು ಮಂಟಪ ಬಂದ್ಬಿಟ್ಟು ಸಭಾ ಮಂಟಪ ಅಂತೇಳಿ, ಮತ್ತು ಸಭಾ ಮಂಟಪ ಅಂತೇಳಿ. ಇಲ್ಲಿ ಸಣ್ಣದಾಗಿ ವಿಲೇಜ್ಗಳನ್ನಾಗಿ ಪುರಗಳನ್ನಾಗಿ ಮಾಡಿದರು. ಪುರ ಅಂದರೆ ಒಂದು ವಿಲೇಜ್ ಸಣ್ಣದಾಗಿರ್ತದೆ. ಕೃಷ್ಣಾಪುರ, ವಿರುಪಾಪುರ, ವಿಠಲಾಪುರ ಈ ರೀತಿಯಲ್ಲಿ ಸಾಕಷ್ಟು ಮಾಡಿದ್ರು. ಬಿಸಿಲಿದೆ ಬನ್ನಿ, ಹಂಗೆ ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಪಂಚಪೀಠಗಳನ್ನು ನಾವು ನೋಡ್ಬೋದು. ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಇದು ವಿಷ್ಣು ದೇವಸ್ಥಾನ ಅಲ್ವಾ, ಹಾಗಾಗಿ ಇಲ್ಲಿ ತುಳಸಿ ಪೀಠ ಫಸ್ಟು. ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದಾಗ ಲ್ಯಾಂಪಿಂಗ್ ಸ್ಟ್ಯಾಂಡ್ ಬರುತ್ತೆ, ಬಟ್ ಇಲ್ಲಿ ತುಳಸಿ ಪೀಠ ನೋಡ್ಬೋದು. ಸೊ ತುಳಸಿ ಪೀಠ, ಧ್ವಜಪೀಠ, ಬಲಿಪೀಠ, ಆನಂತರ ಕಲ್ಲಿನ ರಥ. ಈ ಒಂದು ಕಲ್ಲಿನ ರಥವನ್ನು ನಾವು ಸೊ ಲೈಟಿಂಗ್.
ಸೊ ಈ ಒಂದು ಕಲ್ಲಿನ ರಥವನ್ನು ನಾವು ಇಂಡಿಯಾದಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ಸುಮಾರು 3 ಜಾಗದಲ್ಲಿ ನಾವು ನೋಡ್ತಕ್ಕಂಥದ್ದು. 3 ಪ್ಲೇಸ್ ಅಂದರೆ ಫಸ್ಟ್ ಬಂದ್ಬಿಟ್ಟು ಕೊನಾರ್ ಸನ್ ಟೆಂಪಲ್ನಲ್ಲಿ, ಸೆಕೆಂಡ್ ಬಂದ್ಬಿಟ್ಟು ತಮಿಳುನಾಡು ಬೃಹದೇಶ್ವರ ದೇವಸ್ಥಾನದಲ್ಲಿ, ಥರ್ಡ್ ಬಂದ್ಬಿಟ್ಟು ಕರ್ನಾಟಕದ ಹಂಪಿ ಜಾಗದಲ್ಲಿ ನಾವು ನೋಡ್ತಕ್ಕಂಥದ್ದು ಮೇಡಮ್. ಈಗ ಏನು 50 ರೂಪಾಯಿ ನೋಟಲ್ಲಿ ಇರ್ತಕ್ಕಂಥ ರಥ ಬಂದ್ಬಿಟ್ಟು ಇದೇ ಒಂದು ರಥ ಸರ್. ಸೊ ಈ ಒಂದು ರಥದ ಈ ಕಡೆ ಬನ್ನಿ ಸರ್ ಮುಂದೆ. ಸೊ ಈ ಒಂದು ರಥನ ಯಾವುದೇ ರೀತಿಯಾಗಿ ಮುಂದೇನೂ ಚಲಿಸಿಲ್ಲ, ಹಿಂದೇನೂ ಚಲಿಸಿಲ್ಲ. ಈ ಒಂದು ರಥದ ಚಕ್ರವನ್ನ ತಿರುಗಿಸೋದ್ರ ಮುಖಾಂತರ ಮನದಲ್ಲಿ ನಂಬಿಕೆಯನ್ನ ಮಾಡ್ಕೊಳ್ಳೋರು ಮೇಡಮ್. ಉತ್ಸವ ಮೂರ್ತಿಯನ್ನ ಇಟ್ಬಿಟ್ಟು ಯಾವಾಗ್ಲೂ ಮುಂದೆ ಚಲಿಸಿಲ್ಲ, ಹಿಂದೆ ಚಲಿಸಿಲ್ಲ. ಎಲ್ಲಾ ಸ್ಮಾರಕ ತರ ಕಟ್ಟಿರ್ತಕ್ಕಂಥದ್ದು. ಗರುಡ ಸ್ತಂಭ ಅಂತೇಳಿ ಎಲ್ಲಾ ಟೆಂಪಲ್ಗೆ ಹೋದಾಗ ಗರುಡ ಸ್ತಂಭವನ್ನ ನಾವು ನೋಡ್ತೀವಿ ಸರ್. ಒಂದು ಗರುಡ ಸ್ತಂಭದ ಬದಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದೇ ಈ ಒಂದು ಕಲ್ಲಿನ ರಥ. ಈ ಒಂದು ಚಕ್ರವನ್ನ ತಿರುಗಿಸೋದ್ರ ಮುಖಾಂತರ ಮನದಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋರು ಮೇಡಮ್. ಅಂದರೆ ಒಂದು ರಥ ಮುಂದೆ ಚಲಿಸ್ತಾ ಇದೆ ಅಂತೇಳಿ. ಯಾವುದೇ ರೀತಿಯಾಗಿ ಮುಂದೇನೂ ಚಲಿಸಿಲ್ಲ, ಹಿಂದೇನೂ ಚಲಿಸಿಲ್ಲ. ತೀರಿಸೋ ಮುಖಾಂತರ ನಂಬಿಕೆ. ಸೊ ಈ ಒಂದು ಆ ಕಡೆ ಭಾಗದಲ್ಲಿ ಬ್ರೇಕರ್ ಸಿಸ್ಟಮ್ ಎಲ್ಲ ಇದೆ. ಆ ಒಂದು ಬ್ರೇಕರ್ ಸಿಸ್ಟಮ್ ಹಾಳಾಗಿರೋದ್ರಿಂದ ಆರ್ಕಲ ಡಿಪಾರ್ಟ್ಮೆಂಟ್ ಅವ್ರು ಏನಾಗಿದೆ, ಬಂದಂಥ ಟೂರಿಸ್ಟ್ ಸಹ ತಿರುಗಿಸ್ತಾರೆ ಅಂತ ಹೇಳ್ಬಿಟ್ಟು ಸಿಮೆಂಟ್ ಹಾಕಿ ಬಂದ್ ಮಾಡಿರ್ತಕ್ಕಂಥ ಸರ್. ಹೌದು, ತಿರುಗಿಸಿದೆ. ಕೆಳಗೆ ವೇರೌಟ್ ಆಗಿದೆ ನೋಡಿ ಮೇಡಮ್, ಗ್ಯಾಪ್ ಇದೆ. ತಿರುಗಿಸ್ತಾ ಇದ್ರು ಅನ್ನೋದಕ್ಕೆ ಪ್ರೂಫ್ಗೋಸ್ಕರ ಅಲ್ಲಿ ಕೆಳಗಡೆ ಗ್ಯಾಪ್ ಆಗಿದೆ, ವೇರೌಟ್ ಆಗಿದೆ ಮೇಡಮ್. ಸೊ ಅದೇ ರೀತಿ ಇದ್ರ ಸುತ್ತಲೂ ಕೂಡ ಅರ್ಬಲ್ ಪೇಂಟಿಂಗ್ಗಳನ್ನು ನಿರ್ಮಾಣ ಮಾಡಿದ್ರು ಮೇಡಮ್. ಅರ್ಬಲ್ ಪೇಂಟಿಂಗ್ ಅಂದರೆ ಎಲ್ಲ ಪರ್ವತಗಳಲ್ಲಿ ಸಿಗ್ತಕ್ಕಂಥ ಎಲೆಗಳನ್ನು ತೊಗೊಂಡು ಮಾಡಿರ್ತಕ್ಕಂಥ ಪೇಂಟಿಂಗ್ಗೆ ಅರ್ಬಲ್ ಪೇಂಟಿಂಗ್ ಅಂತ ಹೇಳಿ ಕರೀತಾರೆ. ಈ ಒಂದು ಪೇಂಟಿಂಗ್ಗಳನ್ನೆಲ್ಲ ಮೇಲೆ ನೋಡ್ಬೋದು ನೋಡಿ, ಗ್ರೀನ್ ಕಲರು, ರೆಡ್ ಕಲರು, ಯೆಲ್ಲೋ ಕಲರಲ್ಲಿ ಟಾಪಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಇದೇ ಸುತ್ತಲೂ ಕೂಡ ಪೇಂಟಿಂಗನ್ನು ಮಾಡಿದ್ರು. ಈ ಒಂದು ಪೇಂಟಿಂಗ್ ಎಲ್ಲ ಎಕ್ಸೆಸ್ ಆಫ್ ಹೀಟು ಮತ್ತು ಮಳೆ, ಈ ಗಾಳಿಗೋಸ್ಕರ ಎಲ್ಲ ಸುತ್ತ ಹೋಗಿರ್ತಕ್ಕಂಥದ್ದು. ನೀವು ವಿರೂಪಾಕ್ಷೇಶ್ವರ ಟಾಪಲ್ಲಿ ಸಹ ನೋಡಿರ್ತೀರಿ ಮೋಸ್ಟ್ಲಿ, ಅಲ್ಲಿ ಕೈ ತೊಗೊಂಡಿದ್ದು ಹೇಳಿರ್ತಾರೆ. ಆ ಟಾಪಲ್ಲಿ ಇರ್ತಕ್ಕಂಥ ಪೇಂಟಿಂಗ್ ಸಹ ಇದೇ ಥರ ನಿಮಗೆ ಪೇಂಟಿಂಗ್ ಎಲ್ಲ ನೋಡ್ಬೋದು. ಸೊ ಈ ಕಡೆ ಮುಂಭಾಗ ಸೊ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ರಥಗಳಿರುತ್ತೆ, ಕಟ್ಟಿಗೆ ರಥ ಇರುತ್ತೆ. ಬಟ್ ಇಲ್ಲಿ ಕಲ್ಲಿನ ರಥ ಇದೆ. ಕಟ್ಟಿಗೆ ರಥದ ಮುಂಭಾಗದಲ್ಲಿ ಯಾವಾಗಲೂ ಹಾರ್ಸಸ್ಗಳಿರುತ್ತೆ, ಕುದುರೆಗಳಿರುತ್ತೆ ಸರ್. ಇಲ್ಲಿ ಸಹ ಮೊದಲು ಕುದುರೆಗಳಿರ್ತಾ ಇತ್ತು. ಈ ಒಂದು ಕುದುರೆ ಎಲ್ಲ ಡ್ಯಾಮೇಜ್ ಆಗಿರೋದ್ರಿಂದ, ಅಂದರೆ 1565 ಇಸ್ವಿಯಲ್ಲಿ ತಾಳಿಕೋಟೆ ಕದನ ಯುದ್ಧದಲ್ಲಿ ಡ್ಯಾಮೇಜ್ ಮಾಡಿರೋದ್ರಿಂದ ಇಲ್ಲಿರ್ತಕ್ಕಂಥ ಕುದುರೆಗಳೆಲ್ಲ ಡ್ಯಾಮೇಜ್ ಆಗಿದೆ. ಅದಕ್ಕೋಸ್ಕರ ಮೊದಲು ಕುದುರೆ ಇತ್ತು ಅನ್ನೋಕ್ಕೆ ಪ್ರೂಫ್ ಏನಪ್ಪ ಅಂದರೆ ಕುದುರೆ ಕಾಲು ಮತ್ತು ಬಾಲವನ್ನು ನಾವು ನೋಡ್ಬೋದು. ಕುದುರೆ ಕಾಲು ಮತ್ತು ಬಾಲ. ಸೊ ಅದೇ ರೀತಿ ಎಲಿಫೆಂಟ್ಸ್ ಇದೆ ನೋಡಿ ಸರ್. ಬೇರೆ ಜಾಗದಲ್ಲಿ ಸಿಕ್ಕಿರ್ತಕ್ಕಂಥ ಎಲಿಫೆಂಟ್ಗಳನ್ನು, ಆನೆಗಳನ್ನು ತೊಗೊಂಬಂದು ಇಟ್ಟಿರ್ತಕ್ಕಂಥದ್ದು. ಯಾವುದೇ ಒಂದು ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನ ವಾಹನ ಬಂದ್ಬಿಟ್ಟು ನಂದಿ. ವಿಷ್ಣು ಅಂದ್ರೇ ಕೃಷ್ಣ ಮತ್ತು ವಿಷ್ಣು ಅವತಾರ ಬರ್ತಾರೆ ಅಂತ. ಒಳಗಡೆ ವಿಷ್ಣು ಇರೋದ್ರಿಂದ ಪಾಂಡುರಂಗ ಅಂತೇಳಿ ಒಳಗಡೆ ಇರ್ತಕ್ಕಂಥ ಮೂರ್ತಿ ಮೊದಲಿಗೆ. ಇಲ್ಲಿರ್ತಕ್ಕಂಥ ಮೂರ್ತಿನ ಮಹಾರಾಷ್ಟ್ರ ಪಂಡರಪುರ ತಗೊಂಡೋಗಿ ಇಟ್ಟಿದ್ದಾರೆ. ವಿಷ್ಣುವಿನ ವಾಹನ ಬಂದ್ಬಿಟ್ಟು ಗರುಡ ಅಲ್ವಾ, ಒಳಗಡೆ ಮಾನವ ರೂಪದಲ್ಲಿ ಇರ್ತಕ್ಕಂಥ ಒಂದು ಗರುಡ ಮೂರ್ತಿಯನ್ನು ನೋಡ್ತಕ್ಕಂಥದ್ದು. ಅಲ್ಲಿ ಒಳಗಡೆ ಇದೆ ಮಾನವ ರೂಪದಲ್ಲಿ ಇರ್ತಕ್ಕಂಥದ್ದು ಗರುಡ ಮೂರ್ತಿ. ಸೊ ಆ ಕಡೆ ಕುರಿ ಕಾಲು ಚೆನ್ನಾಗಿ, ಅದು ಕಾಲು ಚೆನ್ನಾಗಿ ಕಾಣ್ತಾ ಇಲ್ಲ ಅಂದರೆ ಈ ಕಡೆ ನೋಡ್ಬೋದು ನೋಡಿ, ಕುದುರೆ ಕಾಲನ್ನು ಇಲ್ಲಿ ಸಂಪೂರ್ಣ ಕಾಣುತ್ತೆ. ಅಲ್ಲಿ ಕುದುರೆ ಕಾಲು ಕಾಣುತ್ತೆ ನೋಡಿ. ಆ ಕಡೆ ಅಷ್ಟು ಕಾಣ್ತಾ ಇಲ್ಲ. ಇಲ್ಲಿ ಕುದುರೆ ಕಾಲು ಮತ್ತು ಬಾಲವನ್ನು ನಾವು ಈ ಕಡೆ. ಸರೇಶ ಬುಕ್ ಇಟ್ಕೊಂಡಿದ್ದು ಎಲ್ಲೋಯ್ತಾ? ಇಲ್ಲೇ ಇದಾನ ವೆಂಕಟೇಶ್ ಸರ್. ಇಲ್ಲೆಲ್ಲ ಕೆಳಗಡೆ ನೋಡ್ಬೋದು ಸರ್, ಈ ಕಡೆ ಬನ್ನಿ. ಸೊ ನಾನು ನಿಮಗೆ ಹೇಳಿದೆ, ಹೊರಗಡೆ ಇರ್ತಕ್ಕಂಥದ್ದು ವಿಠಲ ಬಜಾರಲ್ಲಿ ಕುದುರೆಗಳನ್ನು ತರ್ತಕ್ಕಂಥ ಒಂದು ಸನ್ನಿವೇಶ ಸರ್. ಸೊ ನೋಡಿ, ಅವರ ಡ್ರೆಸ್ಸಸ್ನ ಆಧಾರ ಮೇಲೆ ಕನ್ಸಿಡರ್ ಇಲ್ಲಿರ್ತಕ್ಕಂಥ ವಿದ್ಯಾ ಕೇಂದ್ರಗಳನ್ನಾಗಿ ಯೂಸ್ ಮಾಡ್ತಾ ಇದ್ರು ಮೇಡಮ್, ಟೆಂಪಲ್ಗಳನ್ನು. ಹಾಗಾಗಿ ಜೀವನ ಸೊ ಇಲ್ಲಿ ನೋಡಿ, ಫಸ್ಟ್ ಬಂದ್ಬಿಟ್ಟು ಮಂಗೋಲಿಯನ್ಸು, ಚೈನೀಸು, ಅರೇಬಿಯನ್ಸು, ಪರ್ಷಿಯನ್ಸು ಇವರ ಕಾರ್ವಿಂಗ್ಸ್ಗಳನ್ನೆಲ್ಲ ಕೆತ್ತನೆ ಮಾಡಿದ್ರು, ಕುದುರೆಗಳನ್ನು ತರ್ತಕ್ಕಂಥದ್ದು. ಸೊ ಆ ಒಂದು ಕುದುರೆಗಳನ್ನ ತರ್ತಾ ಇದ್ರಲ್ಲ, ಆ ಒಂದು ಕುದುರೆಗಳ ಏಜ್ ಅನ್ನು ಕನ್ಫರ್ಮ್ ಮಾಡೋದಕ್ಕೋಸ್ಕರ ಇಲ್ಲಿ ಟೀಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಟೀಸ್ ಹಲ್ಲುಗಳನ್ನ ಚೆಕ್ ಮಾಡ್ತಾ ಇದ್ರಂತೆ. ಟೀಸ್ಗಳನ್ನ ಚೆಕ್ ಮಾಡ್ತಾ ಇದ್ರು ನೋಡಿ. ಟೀಸ್ ಅನ್ನ ಚೆಕ್ ಮಾಡೋದ್ರ ಮುಖಾಂತರ ಕುದುರೆ ಏಜ್ ಅನ್ನ ಕನ್ಫರ್ಮ್ ಮಾಡ್ತಾರೆ. ವಯಸ್ಸಂದ್ರೆ ಅದಕ್ಕೆ ಒಂದು ಈಗ ಲಿಮಿಟ್ ಇರುತ್ತೆ ಮೇಡಮ್. ಈಗ ಒಂದು ಯಾವುದೇ ಒಂದು ವಸ್ತುಗಳನ್ನ ತಾಣಕ್ಕೆ ಹೋದಾಗ ಅದ್ರ ವ್ಯಾಲ್ಯೂ ನೋಡ್ತೀವಿ, ಅದಕ್ಕೆ ಏನು ಎಷ್ಟು ದಿನ ಇದು ಬರುತ್ತೆ, ಆ ರೀತಿಯಲ್ಲಿ ಒಂದೊಂದನ್ನ ಕನ್ಸಿಡರ್ ಮಾಡಿ ತೊಗೊಳ್ತೀವಲ್ಲ, ಅದೇ ರೀತಿಯಲ್ಲಿ ಒಂದು ಕುದುರೆಗಳನ್ನಾಗೆ ಈಗ ವಯಸ್ಸಾದ ಅದನ್ನು ತಗೊಂಡು ಇದಕ್ಕೆ ಹೋಗೋಕ್ಕೆ ಬರಲ್ಲ ಮೇಡಮ್. ಯಾವ ರೀತಿ ಅದಕ್ಕೆ ಒಂದು ಪ್ರಬಲಶಾಲಿ ಶಕ್ತಿಯನ್ನು ಹೊಂದಿರತಕ್ಕಂಥ ಕುದುರೆಗಳನ್ನು ತಗೊಳ್ತಾ ಇದ್ರು. ಯುದ್ಧಕ್ಕೆ ಹೋಗ್ಬೇಕಾದಾಗಲಿ ಯಾವುದಕ್ಕೆ ಆಗಲಿ ಒಂದು ವಸ್ತುವನ್ನು ಖರೀದಿ ಮಾಡ್ತೀವಿ ಅಂದ್ರೆ ಅದಕ್ಕೆ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಕುದುರೆಗಳನ್ನು ಸಹ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಮುಂದೆ ಬನ್ನಿ. ಸೊ ಈ ಕಡೆಯಿಂದ ನೋಡಿ, ಕುದುರೆ ಜಂಪ್ ಮಾಡೋ ರೀತಿಯಲ್ಲಿ ಫಿಸಿಕಲ್ ಚೆಕ್ನೆಸ್ಗೋಸ್ಕರ ಇಲ್ಲಿ ಕುದುರೆಗಳನ್ನು ಜಂಪ್ ಮಾಡ್ತಾ ಇರೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಆ ಒಂದು ಕುದುರೆನ ವ್ಯಾಲ್ಯೂ ಚೆಕ್ ಮಾಡಿ ಆದ ನಂತರ ತಗೊಂಬಂದು ರಾಜನಿಗೆ ತೋರಿಸ್ತಾ ಇದ್ರು. ಆ ಒಂದು ರಾಜ ಬೆಲೆ ಏನು ಕಟ್ತಾ ಇದ್ನೋ ಆ ಒಂದು ಬೆಲೆಗೆ ಕೊಟ್ಟು ಇಲ್ಲಿರ್ತಕ್ಕಂಥ ಮುತ್ತು, ರತ್ನ, ವಜ್ರ, ವೈಡೂರ್ಯ
ಮತ್ತು ಸಾಂಬಾರು ಪದಾರ್ಥಗಳನ್ನು ತಗೊಂಡು ಹೋಗ್ತಕ್ಕಂಥ ಒಂದು ವಿನಿಮಯ ಎಲ್ಲ ನಡೀತಾ ಇತ್ತು. ಅದೇ ರೀತಿಯಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಸಂಗೀತ ಮಂಟಪ ಅಂತೇಳಿ ಕರೀತಾರೆ. ಈ ಒಂದು ಸಂಗೀತ ಮಂಟಪ ಬಂದ್ಬಿಟ್ಟು ಟೋಟಲ್ ಆಗಿ 56 ಕಂಬಗಳಿಂದ ಕೂಡಿರ್ತಕ್ಕಂಥ ಒಂದು ಸಂಗೀತ ಮಂಟಪ. ಈ ಒಂದು ಸಂಗೀತ ಮಂಟಪ ನೋಡಿ, ಒಂದೊಂದು ಪಿಲ್ಲರ್ ಬಂದ್ಬಿಟ್ಟು ದೊಡ್ಡದಾಗಿರ್ತಕ್ಕಂಥ ಗಾತ್ರದಲ್ಲೇ ಇರ್ತಕ್ಕಂಥದ್ದನ್ನೇ ಸಂಗೀತ ಮಂಟಪ ಅಂತೇಳಿ ಕರಿತಾ ಇದ್ದಾರೆ. ಈ ಸೊ ಒಳಗಡೆ ಇದನ್ನೆಲ್ಲ ಸುಟ್ಟಾಕಿದ್ದಾರೆ ಮೇಡಮ್. ಎಕ್ಸಸ್ ಆಫ್ ಅಂದರೆ ಕಟ್ಟಿಗೆ ಮತ್ತು ಇವುಗಳನ್ನೆಲ್ಲ ಹಾಕಿ ದಿನ್ನಿಗಳನ್ನು ಹಾಕಿ ಸುಟ್ಟಾಕಿದ್ದಾರೆ. ಬಹುಮನಿ ಸುಲ್ತಾನ್ಸ್ ಮೇಡಮ್, ಬಹುಮನಿ ಸುಲ್ತಾನ್ಸ್ ಸುಟ್ಟಾಕಿರೋದ್ರಿಂದ ಎಕ್ಸಸ್ ಆಫ್ ಹೀಟರಿಂದ ಎಲ್ಲ ಬ್ಲಾಸ್ಟ್ ಆಗಿದೆ. ಇದರಲ್ಲಿ ಇವಾಗ ಏನಾದರೂ ಕೌಂಟ್ ಮಾಡಿದರೆ 46 ಪಿಲ್ಲರ್ಗಳು ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ ಮೇಡಮ್. ಮೊದಲು 56 ಕಂಬಗಳಿಂದ ಕೂಡಿರ್ತಾ ಇತ್ತು. 56 ಕಂಬಗಳಲ್ಲಿ ನೋಡಿ, ಇದರ ಹೈಟು, ವಿಡ್ತು, ಥಿಕ್ನೆಸ್ ಆಧಾರದ ಮೇಲೆ ಇದರಲ್ಲಿ 8 ನಾದಸ್ವರಗಳು ಬರ್ತಾ ಇತ್ತು ಮೇಡಮ್. ಇದರಲ್ಲಿ 56 ಕಂಬಗಳಲ್ಲಿ 56 ಥರದ ಸೌಂಡ್ಸ್ ಎಲ್ಲ ಬರ್ತಾಯಿತ್ತು. ಘಟವಾದ್ಯ, ಜಲತರಂಗ, ಕಾಲಿಂಗ್ ಬೆಲ್, ಸ್ಕೂಲ್ ಬೆಲ್, ಕುದುರೆ ಓಡೋ ರೀತಿಯಲ್ಲಿ, ಮೃದಂಗ, ಡಮರು ಎಲ್ಲ ರೀತಿಯಲ್ಲಿ ಸಹ ಸೌಂಡ್ ಬರ್ತಾಯಿತ್ತು. ಬಟ್ ಬಂದಂಥವ್ರಿಗೆ ಟೂರಿಸ್ಟಿಗೆ ಕೂಡ ಅವಕಾಶ ಇತ್ತು. ಬಟ್ ಆದರೆ ಈಗ ಏನು ಮಾಡ್ತಾರೆ ಅಂದರೆ ಕಲ್ಲು, ಬೀಗ ಇವುಗಳನ್ನು ತಂದು ಡ್ಯಾಮೇಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೊಡೆದವ್ರು ನೋಡ್ತಾರೆ ಅಂತೇಳಿ ಬಂದ್ ಮಾಡಿರ್ತಕ್ಕಂಥದ್ದು. ಅದ್ರ ಬದಲು ಅದು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಮೇಡಮ್. ರೀಸೆಂಟ್ಲಿ ಇಟ್ಟಿದ್ದಾರೆ ಮೇಡಮ್, 2018 ಇಟ್ಟಿರ್ತಕ್ಕಂಥದ್ದು. ಸೊ ಅದು ಕೂಡ ಕಂಬದೇ ಸರ್, ಹೊಸದಾಗಿ ಮಾಡಬೇಕು ಅಂತೇಳಿ. ಸೊ ಟಚ್ ಮಾಡೋದಕ್ಕೆ ಅವಕಾಶ ಇಲ್ವಲ್ಲ, ಹಾಗಾಗಿ ಇಲ್ಲಿ ಒಂದು ಸ್ಕ್ಯಾನರ್ಗಳನ್ನು ಹಾಕಿದ್ದಾರೆ. ಒಂದು ಸ್ಕ್ಯಾನರನ್ನು ನೀವು ಗೂಗಲಲ್ಲಿ ಸ್ಕ್ಯಾನ್ ಮಾಡಿದರೆ ಯಾವ ರೀತಿ ಸೌಂಡ್ ಬರ್ತಾ ಇತ್ತು ಅನ್ನೋದನ್ನು ನೀವು ನೋಡ್ಬೋದು. ಸೌಂಡ್ ಬರ್ತಾ ಇರೋದನ್ನು ನೀವು ನೋಡ್ಕೋಬೋದು ಮೇಡಮ್. ಗೂಗಲ್ ಸ್ಕ್ಯಾನ್ ಮಾಡಿ ನೋಡಿಬೇಕಾದ್ರೆ ಬರುತ್ತೆ ಸರ್. ಇದರಲ್ಲಿ 8 ನಾದಸ್ವರಗಳು ಬರುತ್ತೆ. ಪಂಚತಾಳ, ಜಲತರಂಗ, ಡಮರು, ಈಗಲೂ ಬರುತ್ತೆ ಸರ್. ಸ್ಕ್ಯಾನ್ ಮಾಡಿ ನೋಡಿ ಗೊತ್ತಾಗುತ್ತೆ ಸರ್. ಮೊದಲು ಇದನ್ನ ಹೈಟು, ವಿಡ್ತು, ಥಿಕ್ನೆಸ್ ಆಧಾರದಲ್ಲಿ, ಇದರಲ್ಲಿ ಐರನ್ ಕಂಟೆಕ್ಸ್ ಎಲ್ಲ ಜಾಸ್ತಿ ಇದೆ ಅಂತೇಳಿ ಮೇಡಮ್. ಯಾವುದೇ ಥರ ಇದು ಹಾಲೋ ಇದೆಯಾ ಏನಿದೆ ಅಂತೇಳಿ ಚೆಕ್ ಮಾಡೋದಕ್ಕೋಸ್ಕರ ಒಂದು ಪಿಲ್ಲರ್ ಕೂಡ ಡ್ಯಾಮೇಜ್ ಮಾಡಿದ್ದಾರೆ ನೋಡಿ. ಇದನ್ನ ಒಂದೇ ಪಿಲ್ಲರಲ್ಲಿ 16 ಕಂಬಗಳನ್ನು ನೋಡ್ಬೋದು ಅಂತ ಹೇಳ್ತಾರಲ್ಲ, ಈ ಒಂದು ಪಿಲ್ಲರ್ಗಳಲ್ಲಿ 15 ಕಂಬಗಳನ್ನು ನೋಡ್ಬೋದು. ಕೊಡಿ ತೋರಿಸಿ. ಪಂಚತಾಳ ಬೇರೆ ಬೇರೆದೆಲ್ಲ ಒಂದೊಂದು ಸ್ಕ್ಯಾನರ್ ವೆರೈಟಿ ಆಗಿರ್ತಕ್ಕಂಥ ಸ್ಕ್ಯಾನರ್ಗಳನ್ನು ಹಾಕಿ. ಸಂಗೀತ ಮಂಟಪ ಬುಕ್ಸ್ ಯಾರ ಕಡೆ ಆತನ ತೆಗಿಲ್ಲಲ್ಲ, ಅಲ್ಲೇ ಕಡೆ ಒಂದು ನಿಮಿಷ ಇಸ್ಕೊಂಡು. ವೆಂಕಟೇಶ್ ಅಣ್ಣ 1 ಸೆಕೆಂಡ್ ಪ್ಲೀಸ್. ಪೂರ್ಣಿಮಗ ಪೇಮೆಂಟ್ ಆಗಿದೆಯಾ? ಪೇಮೆಂಟ್ ಆಗಿದೆ, ಕೊಡ್ಬೋದಾ? ಸೊ ನೋಡಿ ಸರ್, ನಿಮಗೆಲ್ಲ ಮೊದಲು ಅಲೆಕ್ಸಾಂಡರ್ ಗ್ರೀನ್ಲಾ ಡೆಮಿಗೋಪಯಸ್ ಅವರು ತೆಗೆದಿರ್ತಕ್ಕಂಥ ಒಂದು ಫೋಟೋಗ್ರಫಿ ಎಲ್ಲ ನೋಡ್ಬೋದು ಸರ್. ನೋಡಿ, ಈ ಒಂದು ರಥ ಯಾವ ರೀತಿ ಇತ್ತಪ್ಪ ಅಂದರೆ, ಮೊದಲು ಸೊ ನೋಡಿ ಸರ್, ಇಲ್ಲೆಲ್ಲ ಅಲೆಕ್ಸಾಂಡರ್ ಗ್ರೀನ್ಲಾ ಡೆಮಿಗೋಪಯಸ್ ಅವರು ಇದ್ರ ಮೇಲೆ ಇರ್ತಕ್ಕಂಥ ಗೋಪುರನ ಸಹ ಫೋಟೋಗ್ರಫಿ ಎಲ್ಲ ಮಾಡಿದ್ದಾರೆ ಮೇಡಮ್. ಮೊದಲು ಈ ರೀತಿಯಲ್ಲಿ ಗೋಪುರ ಸಹ ಇರ್ತಾ ಇತ್ತು. ಸುಮಾರು ಯುದ್ಧ ಆದ ನಂತರ 200 ವರ್ಷಗಳ ಕಾಲ ಇಲ್ಲಿ ಯಾರೂ ಇರೋದಿಲ್ಲ ಮೇಡಮ್. ಎಲ್ಲ ಇಲ್ಲಿಂದ ಪೆನೆಗೊಂಡ ರೂಪದಲ್ಲಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಕಡೆ ವರ್ಗಾವಣೆ. ಯುದ್ಧ ಆಗಿತ್ತು ಸರ್. 1565 ಅವ್ರು ತೆಗೆದಿರ್ತಕ್ಕಂಥದ್ದು 1856. ಹೌದು, 300 ವರ್ಷ ಆದ ನಂತರ. 300 ವರ್ಷ ಆದ ನಂತರ ಇಲ್ಲಿ ಯಾರು ಇರ್ತಾ ಇದ್ದಿಲ್ಲ. ಆ ನಂತರ ಆ ಟೈಮ್ ಫೋಟೋ ಇಲ್ಲ, ಇಮ್ಯಾಜಿನೇಷನ್ ಮಾಡಿ ಫೋಟೋಗ್ರಫಿ ಮಾಡಿರ್ತಕ್ಕಂಥದ್ದು ಇದೆ. ಈಗ ನೋಡಿ, ಬಜಾರ್ ಇದೆ, ವಿಠಲ ಬಜಾರ್, ವಿರೂಪಾಕ್ಷ ಬಜಾರ್ ಬೇರೆ. ಇವೆಲ್ಲ ಆಗಿನ ಕಾಲದ ರಾಜರ ಕಾಯಿನ್ಸ್ಗಳು ಇದೆಲ್ಲ. ಒಂದು ಸೈಡು ರಾಜಮುದ್ರೆ ಇದ್ರೆ, ಒಂದು ಸೈಡು ವಜ್ರ, ವರಹ, ನಂದಿ ಈ ರೀತಿಯಲ್ಲಿ ಇರ್ತಕ್ಕಂಥ ಸರ್. ಸೊ ನೋಡಿ, ಮುತ್ತು ರತ್ನ ಬಳ್ಳಗಳಿಂದ ಮಾರ್ತಕ್ಕಂಥ ಒಂದು ಮಾರ್ಕೆಟ್ ಸರ್ ಇದೆಲ್ಲ. ವಿರೂಪಾಕ್ಷ ಬಜಾರ್ ಸರ್ ಇದೆಲ್ಲ. ಕಾಯಿನ್ಸ್ ಅಂದರೆ ನೀವು ಕಮಲಾಪುರದಲ್ಲಿ ನೋಡ್ಬೋದು ಕಾಯಿನ್ಸ್ ಈ ರೀತಿಯಲ್ಲಿ. ಇದೆಲ್ಲ ಹಂಪಿ ಇದೆ ನೋಡಿ. ಒಂದು ವಿರೂಪಾಕ್ಷೇಶ್ವರ ಗೋಪುರನೂ ಸಹ ಈ ರೀತಿಯಲ್ಲಿ ಇತ್ತು. ಆ ನಂತರ ಎಲ್ಲ ರೀಕನ್ಸ್ಟ್ರಕ್ಷನ್, ಪೇಂಟು ಮತ್ತು ಇದು ಮಾಡಿದ್ರು. ಉತ್ಸವ ನಡೀತದೆ ಮೇಡಮ್, ವರ್ಷಕ್ಕೆ ಒಂದ್ಸಾರಿ ಏಪ್ರಿಲ್ ಅಥವಾ ನವಂಬರ್. ಅವ್ರ ಡಿಪಾರ್ಟ್ಮೆಂಟ್ ಅವರು, ಗೌರ್ಮೆಂಟ್ ಅವರು ಇದು ಮಾಡ್ತಾರೆ. ಗಣಪತಿ ನೋಡಿ, ಗಣಪತಿ ಕೂಡ ಈ ರೀತಿ ಫಸ್ಟ್ ಯಾವ ರೀತಿ ಇತ್ತು, ಆ ನಂತರ ಇದು ರೀಕನ್ಸ್ಟ್ರಕ್ಷನ್ ಮಾಡಿದ್ರು. ಇದು ಅತಿ ಹೆಚ್ಚು ಇಲ್ಲಿ ನರಸಿಂಹ ಮೂರ್ತಿ ಸಾಕಷ್ಟು ಇದೆ ಸರ್ ನೋಡೋದಕ್ಕೆ. ಇದೆಲ್ಲ ಪ್ಯಾಲೇಸ್ ಇದೆ ಸರ್. ಮಹಾನವಮಿ ದೀಪ, ಕ್ವೀನ್ಸ್ ಪ್ಯಾಲೇಸ್ ಇದೆಲ್ಲ ಐತೆ. ನೋಟಿಸ್ ಮಾಡಿ ನೋಡ್ಕೊಂಡು ಬಂದಿದ್ದೀರಾ ಸರ್? ಇಲ್ಲ, ಹೌದು ಸರ್. ಓಕೆ, ಇದೆಲ್ಲ ಕ್ವೀನ್ಸ್ ಪ್ಯಾಲೇಸ್. ಮೊದಲು ಯಾವ ರೀತಿ ಇತ್ತು, ಈಗ ಇರ್ತಕ್ಕಂಥದ್ದು ಇಷ್ಟೇ ಮಾತ್ರ ಉಳ್ಕೊಂಡಿದೆ. ಮೇಲೆ ಇರ್ತಕ್ಕಂಥ ಗಂಧದ ಕಡೆಗೆಲ್ಲ ಡ್ಯಾಮೇಜ್ ಆಗಿದೆ. ಹೌದು, ಡ್ಯಾಮೇಜ್ ಮಾಡಿದ್ದಾರೆ ಸರ್.
ಈಗ ಅಲ್ಲಿ ಹೋಗಿ ನೋಡಿದ್ರೆ ಇದು ಮಾತ್ರ ನಾವು ನೋಡ್ತಕ್ಕಂಥದ್ದು. ಒಳಗಡೆ ಒಳಗಡೆ ಏನಿಲ್ಲ. ಇದು ಜಲಮಹಲ್ ಅಂತೇಳಿ, ಇದು ಮಾತ್ರ ಕೂಡ ಫೌಂಡೇಶನ್ ಮಾಡಿದ ಇದೆಲ್ಲ ಓಲ್ಡ್ ಫೋಟೋಗ್ರಫಿ. ನೋಡಿ ರಥ ಮತ್ತು ಕಲ್ಲಿನ ಮೊದಲು ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ. ಎಲ್ಲ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಎಲ್ಲ ಹೌದು, ಜೀರ್ಣ. ಆಗಿನ ಕಾಲದಲ್ಲಿ ಪಿರಂಗಿಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರು. ಪಿರಂಗಿ ಅದೆಲ್ಲ ಇಟ್ಟಿದ್ದಾರಾ? ಹೌದು, ಗಗನ ಮಹಲ್ ಅಂತೇಳಿ ಇದು ಆ ಕಡೆ ಆನೆಗೊಂದಿನಲ್ಲಿ ನೋಡ್ತಕ್ಕಂಥ ಸರ್. ಇದೆಲ್ಲ ಊಟದ ಪ್ಲೇಟ್ಸ್, ಡ್ಯಾಮು. ಯಾವ್ದು ಊಟದ ಪ್ಲೇಟ್? ಇದು ಊಟದ ಪ್ಲೇಟ್ಸ್. ಇಲ್ಲೆಲ್ಲ ಭೋಜನ ಶಾಲಾ ಅಂತ ಹೇಳಿ ಸರ್. ಫಿಕ್ಸ್ ಪ್ಲೇಟ್ ಆಗಿರ್ತಾರೆ ಸರ್. ಅಲ್ಲಿ ಹೋಗಿ ತೊಳೆಯೋದು ಹೆಂಗೆ? ತೊಳಿತಾ ಇದ್ದಿಲ್ಲ. ಇಲ್ಲಿ ಕಂಟಿನ್ಯೂ ಇಲ್ಲಿ ಕೆನಾಲ್ ಇದೆಯಲ್ವ, ಈ ಕೆನಾಲ್ ಮುಖಾಂತರ ನೀರು ಕಂಟಿನ್ಯೂಸ್ ಫ್ಲೋ ಆಗ್ತಾ ಇತ್ತು. ಬಟ್ ಅಲ್ಲೇ ಮುಂಭಾಗದಲ್ಲೇ ತೊಳಿತಾ ಇದ್ರು. ಅದಂದ್ರೆ ಮುಂಭಾಗಕ್ಕೆ ಹೋಗ್ತಾ ಇತ್ತು. ಫ್ಲೋಯಿಂಗ್ ಇದ್ರೆ ಯಾವಾಗಲೂ ನೀರು ಕೊಳೆ ಆಗಲ್ಲ ಆಗ. ಸೊ ಇದೆಲ್ಲ ಬೋಟಿಂಗ್ ಸಿಸ್ಟಮ್ ಇರುತ್ತೆ, ಶಾಪಿಂಗ್ಸ್ ಇದೆ. ಇದೆಲ್ಲ ಹಂಪಿ ಝೂ, ಸಫಾರಿ ನೋಡೋದು. ನೀರ್ನಾಯಿ, ಹಾಟರ್ಸ್ ಇಷ್ಟೆಲ್ಲ. ಈ ಕಡೆ ಮುಂದೆ ಬನ್ನಿ ಸರ್. ಸೊ ಅದೇ ರೀತಿ ಇಲ್ಲಿ ಮೇಲೆ ಭಾಗದಲ್ಲಿ ನೋಡಿ ಸರ್, ಇಲ್ಲೆಲ್ಲ ಸುಮಾರು ಸಾಕಷ್ಟು 7 ಪರ್ವತಗಳನ್ನು ನೋಡ್ಬೋದು. 7 ಪರ್ವತಗಳಲ್ಲಿ ಕೂಡ ಒಂದಾಗಿರ್ತಕ್ಕಂಥ ಒಂದು ಪರ್ವತ ಅಂದರೆ ಅಂಜನಾದ್ರಿ ಪರ್ವತ. ಆಂಜನೇಯ ಹುಟ್ಟಿದಂಥ ಸ್ಥಳ, ಅಂಜನಿ ದೇವಿ ತಪಸ್ ಮಾಡಿದಂಥ ಸ್ಥಳ. ಸೊ ಕೆಳಗಡೆಯಿಂದ ಮೇಲೆ ಹತ್ತೋದಕ್ಕೆ ಸುಮಾರು 575 ಸ್ಟೆಪ್ಸ್ ಎಲ್ಲ ನೋಡ್ಬೋದು ಸರ್ ಎಲ್ಲ. ಸೊ ನಾನು ನಿಮಗೆ ಈ ಒಂದು ದೇವಸ್ಥಾನಕ್ಕೆ 3 ಎಂಟ್ರೆನ್ಸ್ ಇದೆ ಅಂತ ಹೇಳಿದೆ. ಫಸ್ಟ್ ಬಂದಿರತಕ್ಕಂಥದ್ದು ರಾಯಗೋಪುರ. ಈ ಕಡೆ ಸೆಕೆಂಡಲ್ಲಿ ಅದು ನಾವು ಈಸ್ಟಿಂದ ನಾರ್ತ್ ಆ್ಯಂಡ್ ಸೌತಲ್ಲಿ ಇರ್ತಕ್ಕಂಥ 2 ಎಂಟ್ರೆನ್ಸ್ ಇದೆ. ನಾರ್ತಿಂದ ಕಾಮನ್ ಪೀಪಲ್ ಬರೋದಕ್ಕೆ, ಸೌತಿಂದ ಎಲ್ಲರೂ ಹೊರಗಡೆ ಹೋಗೋದಕ್ಕೆ 3rd ಎಂಟ್ರೆನ್ಸ್ ಆಗಿ ನಿರ್ಮಾಣ ಮಾಡಿದ್ದಾರೆ. ಹಾಂ ಸರ್, ಕಾಮನ್ ಪೀಪಲ್ ಬರೋದಕ್ಕೆ ಚಿನ್ನಾದೇವಿ ಗೋಪುರ ಮತ್ತು ತಿರುಮಲ ದೇವಿ ಗೋಪುರ ಅಂತ ಕಾಮನ್ ಪೀಪಲ್ ಬರೋದಕ್ಕೆ. ದೇವಸ್ಥಾನದಲ್ಲಿ ದರ್ಶನ ಮಾಡಿ ಬ್ಯಾಕ್ ಸೈಡ್ ನೋಡಿಸ್ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತೇಳಿ ಮತ್ತೊಂದು ಎಂಟ್ರೆನ್ಸನ್ನು ಮಾಡ್ತಕ್ಕಂಥದ್ದು. ಈ ಕಡೆ ಎಕ್ಸಿಟ್ ಆಗೋದು ವಾಪಸ್ ಹೋಗುತ್ತೆ. ಪೂರ್ವ, ಪಶ್ಚಿಮ ಮತ್ತು ಪಶ್ಚಿಮಕ್ಕಿಲ್ಲ ಸರ್, ಉತ್ತರ ಮತ್ತು ದಕ್ಷಿಣದಲ್ಲಿ ಇರ್ತಕ್ಕಂಥ ಒಂದು ಎಂಟ್ರೆನ್ಸ್ ಸರ್. ಆ ಕಡೆ ಈ ಕಡೆ ಇದು ಚಂಪಾ ಟ್ರೀ ಅಂತ ಹೇಳಿ ಕರೀತಾರೆ ಸರ್. ಹೂವು, ಚಂಪಾ ಹೂವು ಮೇಡಮ್. ಇದು ಚಂಪಾ ಟ್ರೀ. ಹೌದು, ಬಿಳಿ ಕಲರ್ ಮೇಡಮ್. ಹಾಂ, ಕಣಗ್ಲು ಬೇರೆ ಆಗುತ್ತೆ ಮೇಡಮ್. ಕಣಗ್ಲು ಹೂವು ಬೇರೆ, ಇದು ಚಂಪಾ ಹೂವು ಬೇರೆ ಮೇಡಮ್. ಚಂಪಾ ಹೂವು ಅಂದರೆ ಸೆಂಟ್ರಲ್ಲಿ ಹಳದಿಗೆ ಒಂದಿರುತ್ತಲ್ವ, ಸ್ವಲ್ಪ ಸ್ಮೆಲ್. ಹೌದು, ಫ್ರಾಗ್ನೆನ್ಸ್ ಇದೆ. ಸೊ ಮೇಲೆ ಸುಮಾರು ರಾಮನಿಗೆ ರಾಮ ಏನು ಮಾಡ್ತಾನೆ, ಹನುಮಂತನಿಗೆ ಚೂಡಮಣಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಶೋಕ ವಾಟಿಕೆಯಲ್ಲಿ ಕೂತಿರ್ತಕ್ಕಂಥ ಸೀತೆ ಮಾತೆಗೆ ಮರದ ಮೇಲೆಯಿಂದ ಹನುಮಂತ ಬಂದ್ಬಿಟ್ಟು ಚೂಡಮಣಿಯನ್ನು ಕೊಡ್ತಾ ಇರ್ತಕ್ಕಂಥ ಸರ್. ಸೊ ಅದೇ ರೀತಿ ಈ ಕಡೆ ಭಾಗದಲ್ಲಿ ನೋಡಿ ಕುಂಭಕರ್ಣ ಹೌದು ಸರ್. ಈಗ ವಿಶಿಷ್ಟತೆ ಅಂದರೆ ನೀವು ಆಲ್ಮೋಸ್ಟ್ ಅಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ರಾಮಾಯಣ ಸ್ಟೋರಿಗಳನ್ನು ಕೆತ್ತೆ ಮಾಡಿದೆ. ಈಗ ಅಜರಾಮ ಟೆಂಪಲ್ ಅಂತ ಹೋದರೆ ತುಳಸಿ ರಾಮಾಯಣ, ಸ್ಕಂದ ರಾಮಾಯಣ ಅಲ್ಲಿ ಸಹ ಸಾಕಷ್ಟು ಇದೆ. ಬಟ್ ಅದೇ ರೀತಿಯಲ್ಲಿ ಇಲ್ಲಿ ಕುಂಭಕರ್ಣ ಅವರು ಊಟ ಮಾಡಿ ಮಲಗಿದ ನಂತರ ಅವರಿಗೆ ಎದ್ದೇಳಿಸಿದ್ರು ಕೂಡ ಎದ್ದೇಳಲ್ಲ. ಅವಾಗ ಏನು ಮಾಡ್ತಾರೆ, ದನಕರುಗಳನ್ನು ಮೇಲೆ ಓಡಿಸ್ಬಿಟ್ಟು ಏಳಿಸ್ತಾ ಇರ್ತಕ್ಕಂಥದ್ದು. ಸೊ ನೋಡಿ, ಮೇಘನಾಥನಿಗೆ ಮತ್ತು ರಾಮನಿಗೆ ಯುದ್ಧ ಆಗಬೇಕಾದಾಗ ಹನುಮಂತ ಎತ್ತಿ ಹಿಡಿದು ಇರ್ತಕ್ಕಂಥದ್ದು. ಆ ಪಕ್ಕದಲ್ಲಿ ಮೋಡದ ಪಕ್ಕದಲ್ಲಿರೋದ್ರಿಂದ ಹನುಮಂತನಿಗೆ ರಾಮ ಎತ್ತಿ ಹಿಡಿದಿತ್ತು. ಹನುಮಂತ ರಾಮನ ಎತ್ತಿ ಹಿಡಿದಿರ್ತಕ್ಕಂಥದ್ದು ಸರ್. ಸೊ ಕೆಳಗಡೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿಬಿಟ್ಟು ಲಂಕಾ ದಹನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಕಡೆ ನೋಡಿ, ರಾಮ ಮತ್ತು ಲಕ್ಷ್ಮಣ, ಸೀತೆ ಸರ್. ಒಂದು ನಿಮಿಷ ಸರ್. ರಾಮ, ಲಕ್ಷ್ಮಣ ಮತ್ತು ಸೀತೆ ವನವಾಸಕದಲ್ಲಿ ಕೂತಾಗ ಒಂದು ಜಿಂಕೆ ಓಡೋಗುತ್ತೆ. ಆ ಒಂದು ಮಾಯ ಜಿಂಕೆ ಬೇಕು ಅಂದಾಗ ರಾಮ ಅವರು ತನ್ನ ವಿಲ್ಲನ್ನು ತೊಗೊಂಡ್ಬಿಟ್ಟು ಅಟ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸರ್. ಸೊ ಆ ನಂತರ ಇಂದ್ರಜಿತದ ಯುದ್ಧ ಮಾಡಬೇಕಾದಾಗ ಲಕ್ಷ್ಮಣ ಅವರು ಮೂರ್ಛೆ ಹೋಗ್ತಾರೆ. ಮೂರ್ಛೆ ಹೋದಾಗ ಅಲ್ಲಿ ರಾಮ ಏನು ಮಾಡ್ತಾನೆ, ಹನುಮಂತನಿಗೆ ಕರೆದ್ಬಿಟ್ಟು ಸಂಜೀವಿನಿ ಪರ್ವತ ತೊಗೊಂಬ ಅಂತ ಹೇಳ್ತಾನೆ. ಅಲ್ಲಿ ಮೇಲೆ ಸಂಜೀವಿನಿ ಪರ್ವತವನ್ನು ತರ್ತಕ್ಕಂಥ ಸನ್ನಿವೇಶ. ಇಲ್ಲಿ ಮೇಲೆ ಸಂಜೀವಿನಿ ಪರ್ವತ ತರ್ತಕ್ಕಂಥದ್ದು. ಸೊ ಕಿಷ್ಕಿಂಧದ ರಾಜ ಬಂದ್ಬಿಟ್ಟು ವಾಲಿ ಮೇಲೆ ಇರ್ತಕ್ಕಂಥದ್ದು. ಅವ್ರ ವೈಫ್ ಬಂದ್ಬಿಟ್ಟು ರೋಮ. ಸೊ ಇಲ್ಲಿ ಅಂಗದ ಮತ್ತು ರಾಮ ಇವರೆಲ್ಲ ಬಂದ್ಬಿಟ್ಟು ವಾನರ ಸೇನೆ ಸರ್. ಇವರಲ್ಲಿ ಜಾಂಬವಂತ ಇವರೆಲ್ಲ ವಾನರ ಸೇನೆ ಸರ್. ಈ ಕಡೆ ಸೊ 2 ಪಕ್ಕದಲ್ಲಿ ಸಹ ಇರ್ತಕ್ಕಂಥದ್ದು ಬಂದ್ಬಿಟ್ಟು ಸೋಫಾ ಸೆಟ್ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ರು. ಜಯ ವಿಜಯ ಅಂತೇಳಿ ದ್ವಾರಪಾಲಕರು. ಇದನ್ನ ಇಮ್ಯಾಜಿನೇಷನ್ ಮಾಡಿ ನೋಡಿದ್ರೆ ಸೆಲ್ಫಿ ಲೇಡಿ ರೂಪದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಒಂದು ಮಿರರ್ ನೋಡೋ ರೀತಿಯಲ್ಲಿ ಇದೆ, ಬಟ್ ಸೆಲ್ಫಿ ಲೇಡಿ. ಸೊ ಈ ಕಡೆ ನೋಡಿ, ಮೇಲೆ ಲಕ್ಷ್ಮಿ ಇದೆ. ಆ ಕಡೆ ಈ ಕಡೆ 2 ಭಾಗದಲ್ಲಿ ಇರ್ತಕ್ಕಂಥದ್ದು ಎಲಿಫೆಂಟ್. ಅರ್ಬಲ್ ಪೇಂಟಿಂಗ್ ಮೇಡಮ್. ಸೊ ಗಜಲಕ್ಷ್ಮಿ ಅಂತ ಹೇಳಿ ಮೇಡಮ್. ಈ ಕಡೆ ಬನ್ನಿ ಸರ್. ಸೊ ನೋಡಿ, ಶ್ರೀಕೃಷ್ಣ ದೇವರಾಯನಿಗೆ 2 ಹೆಂಡತಿಯರು, ಚಿನ್ನಾದೇವಿ ಮತ್ತು ತಿರುಮಲ ದೇವಿ ಅಂತೇಳಿ. ತಿರುಮಲ ದೇವಿಯವರು ಡ್ಯಾನ್ಸರ್ ಆಗಿದ್ರು. ಹಾಗಾಗಿ ಮುಂದೆ ಇರ್ತಕ್ಕಂಥ ಸಂಗೀತ ಮಠವನ್ನು ಡ್ಯಾನ್ಸರ್ಗೋಸ್ಕರ, ನರ್ತನೆ ಮಾಡೋದಕ್ಕೋಸ್ಕರ ಕಟ್ಸಿರ್ತಕ್ಕಂಥದ್ದು ಚಿನ್ನಾದೇವಿ ಮತ್ತು ತಿರುಮಲ ದೇವಿ.
ಇನ್ನೊಬ್ರು ಮೂರನೇ ಹೆಂಡತಿಯಾಗಿ ಬರ್ತಕ್ಕಂಥವ್ರೆ ಜಗನ್ಮೋಹಿನಿ ಅಂತೇಳಿ. ಅವರು ಈ ಒಂದು ಇದಕ್ಕೆ ಹೋಗಿರ್ತಾರೆ, ಗಜಪತಿ ರಾಯನ ಮಗಳನ್ನ ಮದುವೆ ಮಾಡ್ಕೊಂಡ ನಂತರ ಮೂರನೇ ಹೆಂಡತಿಯಾಗಿ ಬರ್ತಕ್ಕಂಥವ್ರು ಜಗನ್ಮೋಹಿನಿ ಮೇಡಮ್. ಸೊ ಈ ಕಡೆ ಮುಂಭಾಗ ಜಗನ್ಮೋಹಿನಿಗೂ ಜಗನ್ಮೋಹನ ಪ್ಯಾಲೇಸ್ ಸಂಬಂಧ ಇದೆಯಾ? ಪ್ಯಾಲೇಸ್ ಅಂದರೆ ಸಾಕಷ್ಟು ಈಗ ಸಮ್ಮರ್ ಪ್ಯಾಲೇಸ್ ಅಂತೇಳಿ ಅಲ್ಲಿ ಮುಂದೆ ಕಟ್ಟಿದ್ದಾರೆ ಮೇಡಮ್. ಸಮ್ಮರ್ ಪ್ಯಾಲೇಸ್, ರಾಯಲ್ ಪ್ಯಾಲೇಸ್ ಏರಿಯಾ ಬೇರೆ, ಟೆಂಪಲ್ ಏರಿಯಾ ಬೇರೆ. ಈಗ ನಾವು ಈ ಕಡೆಯಿಂದ ಒಂದು ಭಾಗ ನೋಡ್ಕೊಂಡು ಹೋದ್ರೆ ತುಂಗಭದ್ರಾ ರಿವರ್ ಪಕ್ಕದಲ್ಲಿ ಇರ್ತಕ್ಕಂಥದ್ದೆಲ್ಲ ಪೂರಾ ಓನ್ಲಿ ಟೆಂಪಲ್ ಮಾತ್ರ. ನಿಮಗೆ ಪ್ಯಾಲೇಸ್ ಏರಿಯಾ ಅಂದರೆ ಆ ಕಡೆ ಬರುತ್ತೆ ಮುಂಭಾಗ, ಸೌತ್ ಆ್ಯಂಡ್ ನಾರ್ತ್ ಅಂತೇಳಿ 2 ಭಾಗಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ತುಂಗಭದ್ರಾ ರಿವರ್ ಈ ಕಡೆ ಮುಂಭಾಗದಲ್ಲಿ ಹೋದರೆ ಟೆಂಪಲ್ಸ್ ಎಲ್ಲ ನೋಡ್ತಕ್ಕಂಥದ್ದು. ಸೊ ಅದೇ ರೀತಿಯಲ್ಲಿ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಗರ್ಭಗುಡಿ ಮೇಡಮ್. ನಾನು ನಿಮಗೆ ಹೇಳಿದೆ 1443 ಸೆಕೆಂಡ್ ಫ್ಲೋರ್ ದೇವರಾಗಿ ಕಟ್ಟಿಸಿದ್ರು ಅಂತೇಳಿ. ಒಳಗಡೆ ಇರ್ತಕ್ಕಂಥದ್ದು ಗರ್ಭಗುಡಿ. ಆದ ನಂತರ ಒಳಗಡೆ ಆದ ನಂತರ ಶುಕನಾಸಿ ಆದ ನಂತರ ಇಲ್ಲಿ ಒಳಗಡೆ ಪ್ರದಕ್ಷಿಣೆ ಮಾಡೋದಕ್ಕೋಸ್ಕರ ಇರ್ತಕ್ಕಂಥದ್ದು ಪ್ರದಕ್ಷಿಣೆ ಪಥ. ಒಳಗಡೆ ಯಾವುದೇ ಥರ ಮೂರ್ತಿ ಏನಿಲ್ಲ ಸರ್. ಇಲ್ಲಿ ಹೌದು, ಪೀಠವನ್ನು ಮಾತ್ರ ನಾವು ನೋಡ್ತಕ್ಕಂಥ ಸರ್. ಒಳಗಡೆ ಸ್ಮೆಲ್ ಇದೆ ಸರ್, ಯಾಕಂದರೆ ಒಳಗಡೆ ಗಾಳಿ ಆಡಲ್ವಲ್ಲ, ಬ್ಯಾಟ್ಸ್ ಇರುತ್ತೆ, ಅದಕ್ಕೋಸ್ಕರ ಸ್ಮೆಲ್ ಇರುತ್ತೆ ಸರ್. ಒಳಗಡೆ ಯಾವುದೇ ಥರ ಮೂರ್ತಿ ಇಲ್ಲ ಸರ್. ಓನ್ಲಿ ಹಾಕ್ತಾರೆ ಸರ್, ಮತ್ತೆ ಏನು ಮಾಡೋದು, ಮೂರ್ತಿ ಇಲ್ಲ ಸರ್. ಹಾಗಾಗಿ ಮೂರ್ತಿ ಇಲ್ಲ ಮೇಡಮ್. ಇಲ್ಲಿರ್ತಕ್ಕಂಥ ಮೂರ್ತಿನ ಮಹಾರಾಷ್ಟ್ರ ಪಂಡ್ರಾಪುರದಲ್ಲಿ ಏಕನಾಥ ಸಂತಾನ್ ಅವರು ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಇವಾಗಲೂ ಸಹ ಪೂಜೆ ನಡೀತಾ ಇದೆ. ಈಗ ಆರ್ಕಲ ಡಿಪಾರ್ಟ್ಮೆಂಟ್ ಅವರು ರೀಸೆಂಟ್ಲಿ ಪ್ರೊಟೆಕ್ಷನ್ಗೋಸ್ಕರ ಹೊಸದಾಗಿ ಕಟ್ಟಿರ್ತಕ್ಕಂಥದ್ದು ಮೇಡಮ್ ಇದೆಲ್ಲ. ಮುಂದೆ ಮೇಡಮ್. ಸೊ ಪ್ರದಕ್ಷಿಣೆ ಪಥ ಅಂತೇಳಿ ಆ ಭಾಗ ಈ ಭಾಗ 2 ಸೈಡಲ್ಲಿ ಇರ್ತಕ್ಕಂಥದ್ದು ಪ್ರದಕ್ಷಿಣಾ ಪಥ ಸರ್. ಅದು ಅಂದರೆ ದೇವರು ಉನ್ನತ ಸ್ಥಾನದಲ್ಲಿರಬೇಕು, ನಾವು ಕೆಳಭಾಗದಲ್ಲಿ ಇರಬೇಕು ಅಂತೇಳಿ ದೇವರು ಯಾವಾಗಲೂ ದೊಡ್ಡವರು, ಅದಕ್ಕಾಗಿ ಪ್ರದಕ್ಷಿಣೆ ಪಥ ಸರ್, ಪ್ರದಕ್ಷಿಣೆ ಮಾಡೋದಕ್ಕೋಸ್ಕರ. ಹೋಗೋದಾದ್ರೆ ಒಂದು ರೌಂಡ್ ನೋಡ್ಕೊಂಬರ್ಬೋದು ಮೇಡಮ್, ಏನು ತೊಂದರೆ ಇಲ್ಲ. ಮೊದಲು ಇಲ್ಲೆಲ್ಲ ಒಳಗಡೆ ಏನಪ್ಪ ಅಂದರೆ ರಿಫ್ಲೆಕ್ಸಲ್ಗೋಸ್ಕರ ಇಲ್ಲಿ ಪಕ್ಕದಲ್ಲಿ ಒಂದು ಕಾಲುವೆ ರೂಪದಲ್ಲಿ ಕಾಣ್ತಾ ಇದೆಯಲ್ವಾ, ನೀರೆಲ್ಲ ನಿಲ್ಲಿಸ್ತಾ ಇದ್ರು. ನೀರೆಲ್ಲ ನಿಲ್ಲಿಸ್ಬಿಟ್ಟು ಒಂದು ಸೂರ್ಯನ ಕಿರಣದ ಡೈರೆಕ್ಟ್ ಆಗಿ ಬಿಡ್ತಾ ಇದ್ರು. ರಿಫ್ಲೆಕ್ಸಲ್ ಆಗಿ ಇಲ್ಲೆಲ್ಲ ಲೈಟಿಂಗ್ ಎಲ್ಲ ಬರ್ತಾ ಇತ್ತು ಅಂತ. ಇದನ್ನ ಇವಾಗ ಮತ್ತೆ ಜೀರ್ಣೋದ್ಧಾರ ಮಾಡ್ಬೇಕು, ಇಲ್ಲಿ ದೇವ್ರನ್ನ ಕೂರಿಸ್ಬೇಕು, ಆ ಥರ ಕೂರ್ಸೋದು ಏನಿಲ್ಲ ಮೇಡಮ್. ಯಾಕಪ್ಪ ಅಂದ್ರೆ ಇದನ್ನ ಸ್ಟೇ ತಗೊಂಡಿದ್ದಾರೆ ಕುವೆಂಪು ಮತ್ತೆ ಶಿವರಾಮ್ ಕಾರಂತ್ ಅವರು ಕೋರ್ಟಿಗೆ ಹೋಗಿ ಮನವಿಯನ್ನ ಸಲ್ಲಿಸ್ತಾರೆ. ಈ ಒಂದು ಮೂರ್ತಿನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ರೆ ಇಲ್ಲಿ ಹಿಸ್ಟ್ರಿನ ಓದ್ಕೊಂಡು ಬಂದಾಗ ಈ ಒಂದು ಮೂರ್ತಿ ಎಲ್ಲ ಚೆನ್ನಾಗಿತ್ತು, ಪೂಜೆ ನಡೀತಾ ಇತ್ತು ಅಂದ್ರೆ ಹಿಸ್ಟ್ರಿ ಸುಳ್ಳಾಗುತ್ತೆ. ಹಾಗಾಗಿ ಯಾವುದನ್ನು ಜೀರ್ಣೋದ್ಧಾರ ಮಾಡಿ, ಬಟ್ ಆದ್ರೆ ಮೂರ್ತಿ ಎಲ್ಲ ಪ್ರತಿಷ್ಠಾಪನೆ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಹೌದು, ಕುವೆಂಪು ಮತ್ತೆ ಶಿವರಾಮ್ ಕಾರಂತ್ ಅವರು ಸ್ಟೇ ತಗೊಂಡಾಗ ಬಂದ್ ಮಾಡಿದ್ದಾರೆ. ಸೊ ಅದೇ ರೀತಿ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ರಂಗಮಂಟಪ. ಮೇಲೆ ಸಹ ನೀವೆಲ್ಲ ನೋಡ್ಬೋದು ಸರ್ ಮೂರ್ತಿನ ಮೇಲೆ. ಸೊ ನೋಡಿ, ಫಸ್ಟ್ ಆ ಕಡೆಯಿಂದ ನೋಡಿದ್ರೆ ಡ್ಯಾನ್ಸಿಂಗ್ ಕೃಷ್ಣ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮಿ ಮತ್ತೆ ರುಕ್ಮಿಣಿ, ಪಾಂಡುರಂಗ ಈ ರೀತಿ ಸೊಂಟದ ಮೇಲೆ ಕೈ ಹಿಡಿದು ನಿಂತಿರ್ತಕ್ಕಂಥ ಒಂದು ಮೂರ್ತಿನ ನೋಡ್ಬೋದು. ಸೊ ಈ ಕಡೆ ಸೆಂಟ್ರಲ್ಲಿ ಲಕ್ಷ್ಮಿ, ಆದ ನಂತರ ಅಲ್ಲಿ ಗೋಕುಲ ಕೃಷ್ಣ, ಅಂದರೆ ಪಕ್ಕದಲ್ಲಿ ಆಕಳೆಲ್ಲ ಬಂದು ನಿಂತಿದೆ ನೋಡಿ, ಗೋಕುಲ ಕೃಷ್ಣ. ಅದೇ ರೀತಿಯಲ್ಲಿ ಚಿತ್ರೀಕರಣ ಎಲ್ಲ ಕಾರ್ವಿಂಗ್ ಮಾಡಿದ್ದಾರೆ ಗಾರೆಯಿಂದ. ಸೊ ಆ ಪಕ್ಕ ಈ ಪಕ್ಕದಲ್ಲಿ ವಿಷ್ಣು ದೇವಸ್ಥಾನ ಆಗಿರೋದ್ರಿಂದ, ಹೌದು, ಜಯ ವಿಜಯ ಅಂತೇಳಿ ಇಬ್ಬರು ದ್ವಾರಪಾಲಕರು ಮೇಡಮ್. ಜಯ ಮಾತ್ರ ಉಳಿದಿದೆ, ವಿಜಯ ಎಲ್ಲ ಡ್ಯಾಮೇಜ್ ಆಗಿದೆ ಮೇಡಮ್. ಇಲ್ಲಿ ಪೀಠ ಮಾತ್ರ ಕಾಣ್ತಾ ಇದೆ. ಸೊ ಈ ಒಂದು ಪಿಲ್ಲರಲ್ಲಿ ನೋಡಿ, ನೋಡಿ ಇವಾಗ ಮೇಲೆ ಇರ್ತಕ್ಕಂಥದ್ದು ಬಾಲಕೃಷ್ಣ, ಕೆಳಗಡೆ ಯಶೋಧ ದೇವಿ ಬಟರ್ ಮೇಲೆ ಇರ್ತಕ್ಕಂಥದ್ದು ಬಾಲಕೃಷ್ಣ ಸರ್. ಯಶೋಧ ದೇವಿ ಬಟರ್ ಮಿಲ್ಕ್ ಮಾಡಬೇಕಾದಾಗ ಬೆಣ್ಣೆಯನ್ನು ತಗೊಂಡು ತಿಂತಕ್ಕಂಥದ್ದು ಬೆಣ್ಣೆ ಕೃಷ್ಣ. ಆನಂತರ ಕೆಳಗಡೆ ಡ್ಯಾನ್ಸಿಂಗ್ ಕೃಷ್ಣ, ನಮ್ಮ ತಲೆಯನ್ನೇ ಮಾಡ್ತಕ್ಕಂಥ ಡ್ಯಾನ್ಸಿಂಗ್ ಕೃಷ್ಣ. ಅಲ್ಲಿ ಸೊ ಅದೇ ರೀತಿ ಇಲ್ಲಿ ಬೆಣ್ಣೆ ತಗೊಂಡು ತಿಂದಾದ ನಂತರ ಅಲ್ಲಿ ಕ್ಷಮೆ ಕೊಡ್ತಾ ಇರ್ತಕ್ಕಂಥದ್ದು, ಕಿವಿ ಮೇಲೆ ಕೈ ಇಟ್ಬಿಟ್ಟು ಕ್ಷಮೆಯನ್ನು ಕೊಡ್ತಾ ಇರ್ತಾರೆ. ಸೊ ನೋಡಿ, ಈ ಒಂದು ದೇವಸ್ಥಾನದ ಬಗ್ಗೆ ಎಲ್ಲ ಇಲ್ಲಿ ಶಿಲಾಶಾಸನವನ್ನು ನೋಡ್ಬೋದು ಸರ್. ಸೊ ನೋಡಿ ಮೇಡಮ್, ಇಲ್ಲಿ ನೋಡ್ಬೋದು ನೀವು ಕೆಲವೊಂದು ಲ್ಯಾಂಗ್ವೇಜ್ ಓದಬೇಕಂದ್ರೆ ಸ್ವಸ್ತ್ರೀ ವಿಠಲ ದೇವರು ನೋಡಿ, ಅಲ್ಲಿ ಕನ್ನಡದಲ್ಲಿ ನಂಬರ್ ಸ್ವಸ್ತ್ರೀ ವಿಜಯಾಭಿಧ್ಯಾಯ ಅನ್ನೋ ಒಂದು ವರ್ಡ್ ಕಾಣುತ್ತೆ. ಆನಂತರ ಇಲ್ಲಿ ನಂಬರ್ಸ್ ಕಾಣುತ್ತೆ ನೋಡಿ, ಹಳೆಗನ್ನಡದಲ್ಲಿ 1443. ಆನಂತರ ಅದೇ ರೀತಿಯಲ್ಲಿ ಕೆಲವೊಂದು ರಾಜರಾಮನ ಕೆಲವೊಂದು ವರ್ಡ್ಸ್ಗಳನ್ನು ಮಾತ್ರ ನೋಡಿ, ಆದಾಯಂ ಅಂದರೆ ಆಗಿನ ಕಾಲದಲ್ಲಿ ತೆರಿಗೆ ಬರ್ತಕ್ಕಂಥದ್ದಾಗಿರಲಿ, ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು.
ಇದ್ರ ಬಗ್ಗೆ ಎಲ್ಲದೂ ಸಹ ಇನ್ಸ್ಕ್ರಿಪ್ಷನನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ, ರೆಕಾರ್ಡ್ ಮಾಡಿರೋದು. ಸೊ ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದ್ರು ಅಂದರೆ ಇದಕ್ಕೆಲ್ಲ ಬ್ಲಾಕ್ ಪೇಂಟ್ ಮಾಡಿ ವೈಟ್ ಪೇಪರನ್ನು ತೊಗೊಂಡ್ಬಿಟ್ಟು ಅದನ್ನು ಮತ್ತೆ ಬೇರೆ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಮಾಡಿರ್ತಾರೆ ಇನ್ಸ್ಕ್ರಿಪ್ಷನ್. ಸೊ ಈ ಕಡೆ ಮುಂದೆ ಇರ್ತಕ್ಕಂಥದ್ದು ಸಭಾ ಮಂಟಪ. ಸಭಾ ಅಂದರೆ 100 ಕಾಲಿನ ಮಂಟಪ ಅಂತೆ. ಸಭಾ ಅಂದರೆ ಯಾವುದೇ ಒಂದು ದೇವಸ್ಥಾನದಲ್ಲಿ ಹೋದಾಗ ಇದನ್ನು ಪುರಗಳನ್ನಾಗಿ ಮಾಡಿದ್ರು ಅಂತ ಹೇಳಿದೆ. ಇದನ್ನು ವಿಠಲಪುರ ಅಂತೇಳಿ, ವಿಠಲಪುರದಲ್ಲಿ ಯಾವುದೇ ಸಭೆ ಮತ್ತು ಮೀಟಿಂಗನ್ನು ಮಾಡೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದೇ ಸಭಾ ಮಂಟಪ ಸರ್. 100 ಕಾಲಿನ ಮಂಟಪ ಅಂತೇಳಿ ಕರೀತಾರೆ ಸರ್. ಅದರಲ್ಲಾದರೆ ಈಗ 100 ಪಿಲ್ಲರ್ಸ್ಗಳಿಲ್ಲ, ಕಮ್ಮಿ ಇದೆ ಸರ್. ಈ ಕಡೆ ಬನ್ನಿ. ಸೊ ನೋಡಿ ಸರ್, ಇದನ್ನು ಶಿಲ್ಪಿಯ ಕಲಾ ಚಾತುರ್ಯ ಅಂತೇಳಿ ಕರೀತಾರೆ. ಆಗಿನ ಕಾಲದಲ್ಲಿ ಯಾವ ರೀತಿ ಕೆತ್ತನೆಯನ್ನು ಮಾಡ್ತಾಯಿದ್ರು ಅಂದರೆ ಅವರದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆ ವಿದ್ಯೆಯನ್ನು ಕಲ್ಲಿನ ಮೇಲೆ ಚಿತ್ರೀಕರಣ ಮಾಡೋದ್ರ ಮುಖಾಂತರ ತೋರಿಸಿದ್ದಾರೆ. ಈ ಥರ ಮುಂಭಾಗದಿಂದ ನೋಡಿದಾಗ ಸಿಂಹದ ಮುಖ ಕಾಣುತ್ತೆ. ಸೊ ಈ ರೀತಿ ಕೈ ಇಟ್ಟು ನೋಡಿದಾಗ ಈ ಕಡೆಯಿಂದ ಒಂದು ಹಾರ್ಸು, ಈ ಕಡೆಯಿಂದ ಹಾರ್ಸು, 2 ಹಾರ್ಸಸ್ ಜಂಪಿಂಗ್ ಮಾಡೋ ರೀತಿಯಲ್ಲಿ ಕಾಣುತ್ತೆ ಸರ್. ಈ ಡೈರೆಕ್ಷನಲ್ಲಿ ಒಂದು ಹಾರ್ಸು, ಈ ಡೈರೆಕ್ಷನಲ್ಲಿ ಒಂದು ಹಾರ್ಸು, 2 ಹಾರ್ಸಸನ್ನು ಕನ್ಸಿಡರ್ ಮಾಡಿದರೆ ಲಯನ್ ಫೇಸ್ ಕಾಣ್ತಾರೆ. ಸೊ ಈ ಕಡೆ ಮುಂದೆ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಸರ್, ಇದನ್ನು ಶಿಲ್ಪಿಯ ಇದು ಕೂಡ ಬ್ಲೂ ಪ್ರಿಂಟ್ ಅಂತ ಹೇಳಿ ಕರೀತಾರೆ ಸರ್. ಬ್ಲೂ ಪ್ರಿಂಟ್ ಮಾಡಲ್ ರೆಡಿ ಮಾಡ್ಕೊಂಡು ಆನಂತರ ಮೇಲೆ ಇರ್ತಕ್ಕಂಥ ಟಾಪ್ ಎಲ್ಲ ಕಟ್ ಮಾಡಿದ್ರು. ಮನೆ ಮಾಡಬೇಕಾದಾಗ ಬ್ಲೂ ಪ್ರಿಂಟ್ ಆಗಿತ್ತು ಸರ್, ಆ ರೀತಿಯಲ್ಲಿ. ಸೊ ನೋಡಿ, ಇದು ಒಂದು ಫಸ್ಟ್ ಪ್ಲಾಟ್ಫಾರ್ಮ್ ಇಲ್ಲಿದೆ. ಆನಂತರ ಲೀವ್ಸ್ ರೂಪದಲ್ಲಿ ಇರ್ತಕ್ಕಂಥದ್ದು ಕೆಳಗಡೆ. ಆನಂತರ ಬ್ಯಾಂಗಲ್ ಡಿಸೈನ್ಸ್ ಮಾಡಿದಾರಲ್ವ, ಈ ಥರ ಬಳೆಗಳ ಡಿಸೈನ್ಸು. ಆನಂತರ ಮೇಲೆ ಇರ್ತಕ್ಕಂಥ ಪ್ಲಾಟ್ಫಾರಮು, ಅದ್ರ ಮೇಲೆ ಇರ್ತಕ್ಕಂಥ ಪಿಲ್ಲರ್ಸು, ಅದ್ರ ಮೇಲೆ ಇರ್ತಕ್ಕಂಥ ಮೇಲ್ಛಾವಣಿ, ಅದ್ರ ಮೇಲೆ ಇಟ್ಟಿಗೆ ಮತ್ತು ಗಾರೆಯಿಂದ ಕಟ್ಟಿರ್ತಕ್ಕಂಥ ಗೋಪುರ ಸರ್. ಈ ಕಡೆ ಸೊ ಇದು ಕೂಡ 1:7 ಮೇಡಮ್ ನಿಮಗೆ. ಇದು ಕೂಡ ಶಿಲ್ಪಿಯ ಕಲಾಚಾರ್ಯ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಸ್ ಅಂತೇಳಿ ಕರಿತಾ ಇದ್ದಾರೆ. ಸೊ ನೋಡಿ, ಮುಂಭಾಗದಲ್ಲಿ ಕಪ್ಪೆ ಜಂಪ್ ಮಾಡೋ ರೀತಿಯಲ್ಲಿ. ಸೊ ಮೇಲೆಯಿಂದ ಕೆಳಗಡೆವರೆಗೂ ನೋಡಿದರೆ ಒಂದು ದೊಡ್ಡ ಕೋತಿ ಸಣ್ಣ ಕೋತಿನ ಮೇಲೆ ಎಳೆಯೋ ರೀತಿಯಲ್ಲಿ. ಸೊ ಈ ಕಡೆ ಮುಂಭಾಗದಿಂದ ನೋಡಿದರೆ ಹಾವಿನ ಎಡೆ ಎತ್ತಿರೋ ರೀತಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಕೆಳಗಡೆ ನೋಡಿ ಶಿವಲಿಂಗ, ಮೇಲೆ ಆದಿಶೇಷ. ಸೊ ಈ ಕಡೆಯಿಂದ ನೋಡಿದರೆ ಈ ಭಾಗದಿಂದ ಸೊ ಹನುಮಂತ ಲಂಕಾಪಟ್ಟಣ ಫ್ಲೈಯಿಂಗ್ ಹನುಮಾನ್. ಸೊ ನೋಡಿ, ಇಲ್ಲಿ ಒಂದು ಕಾಲು, 2 ಕಾಲು, ಇದು ಟೇಲು, ಈ ಥರ ಫ್ಲೈ ಮಾಡೋ ರೀತಿಯಲ್ಲಿ. ಸೊ ಈ ಒಂದು ಇಷ್ಟನ್ನೇ ನೋಡಿದಾಗ ಸ್ನೇಕ್ ಮೂಮೆಂಟ್ ಸರ್, ಈ ಥರ ರೈಟ್ ಆ್ಯಂಡ್ ಲೆಫ್ಟ್ ಹೋಗುತ್ತೆ ಆ ರೀತಿಯಲ್ಲಿ. ಸೊ ಈ ಕಡೆ ಭಾಗದಿಂದ ನಿಂತು ನೋಡಿ ಸರ್, ಈ ಕಡೆ ಭಾಗ. ಸೊ ನೋಡಿ, ದೊಡ್ಡ ಕೋತಿ ಕೂತ್ಕೊಂಡಿದೆ, ಮರಿ ಕೋತಿಗೆ ಹಾಲು ಕುಡಿಸೋ ರೀತಿಯಲ್ಲಿ ಕಾಣುತ್ತೆ. ಇದು ಟೇಲ್ ಇದೆ, ಇದು ದೇಹ, ಇದು ಸಣ್ಣ ಪಾಪು ಫೀಡಿಂಗ್ ಮಾಡ್ತಾ ಇರ್ತಕ್ಕಂಥ ಸರ್. ಇದನ್ನು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಸ್ ಅಂತೇಳಿ ಕೇಳ್ತಾರೆ ಸರ್. ಶಿಲ್ಪಿಯ ಕಲಾ ಚಾತುರ್ಯತನ ಅವರಲ್ಲಿ ಇರ್ತಕ್ಕಂಥ ಟೆಕ್ನಿಕನ್ನು ಇಲ್ಲಿ ತೋರಿಸಿದ್ದಾರೆ ಸರ್. ಈ ಕಡೆ ಮುಂದೆ ಬನ್ನಿ. ಸೊ ನಾನು ನಿಮಗೆ ಹೇಳಿದರೆ 3 ಎಂಟ್ರೆನ್ಸಲ್ಲಿ ಇದು ಸೆಕೆಂಡ್ ಎಂಟ್ರೆನ್ಸ್. ಕಾಮನ್ ಪೀಪಲ್ ಎಲ್ಲ ಬರ್ತಕ್ಕಂಥದ್ದು, ದರ್ಶನ ಮಾಡಿ ಹೊರಗಡೆ ಹೋಗೋಕ್ಕೆ ಮತ್ತೊಂದು ಎಂಟ್ರೆನ್ಸ್. ಸೊ 2 ದೇಹ, ಹಸು ಆನೆ ಅಲ್ಲ? ಹೌದು, 2 ದೇಹ ಒಂದೇ ತಲೆಯನ್ನು ಹೊಂದಿರತಕ್ಕಂಥದ್ದು. ಸೊ ಇದನ್ನು ಕೂಡ ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡಿದಾಗ ಒಂದು ಕಡೆಯಿಂದ ಬುಲ್ ಕಾಣುತ್ತೆ, ಎತ್ತು. ಒಂದು ಕಡೆಯಿಂದ ನೋಡಿದಾಗ ಎಲಿಫೆಂಟ್ ಕಾಣುತ್ತೆ ಸರ್. ಸೊ ಈ ಕಡೆಯಿಂದ ನೋಡಿ ಒಂದು ಮರವನ್ನು ಕಿತ್ತು, ಎಲಿಫೆಂಟ್ ಮರವನ್ನು ಕಿತ್ತು ತಿನ್ನೋ ರೂಪದಲ್ಲಿ ಕಾಣುತ್ತೆ. ಬಟ್ ಇದನ್ನಷ್ಟೇ ನೋಡಿದಾಗ ಎಲೆಯಿಂದ ಮಾಡಿರ್ತಕ್ಕಂಥ ಒಂದು ಗಣಪತಿ ರೂಪ ಕಾಣುತ್ತೆ. ಈ ಕಡೆ ಮುಂದೆ ಬನ್ನಿ, ಇಲ್ಲೊಂದು ಕಾಣುತ್ತೆ. ಇದು 1:4 ಮೇಡಮ್, 1:4. ಸೊ ಇದನ್ನು ಮುಚ್ಚಿ ಇದಷ್ಟೇ ನೋಡಿದಾಗ ದೇವರಿಂದ ಇರ್ತಕ್ಕಂಥ ಪ್ರಭಾವಳಿ. ಸೊ ಮುಂಭಾಗದಲ್ಲಿ ನೋಡಿ ನರಸಿಂಹನ ಫೇಸ್. ಸೊ ಈ ಥರ ನೋಡಿದಾಗ 2 ಲಯನ್ ಫೈಟಿಂಗ್, ಈ ಕಡೆಯಿಂದ 1 ಲಯನ್, ಈ ಕಡೆಯಿಂದ 1 ಲಯನ್, 2 ಲಯನ್ ಫೈಟಿಂಗ್. ಸೊ ಆನಂತರ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಹೋದಾಗ ಕೆಳಗಡೆ ಇರ್ತಕ್ಕಂಥದ್ದು ಸ್ವಯಂಭೂ ಶಿವಲಿಂಗ, ಮುಖವಾಡವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಇದು ಮುಖವಾಡ. ಇದು ಇರ್ತಕ್ಕಂಥ ಹಿಂದೆ ಪ್ರಭಾವಳಿ ದೇವರ. 1:4. ಈ ಕಡೆ ಮುಂದೆ ಬನ್ನಿ.
ಕಲ್ಯಾಣ ಮಂಟಪ ಇದೆ ಸರ್. ಕಲ್ಯಾಣ ಮಂಟಪ ಅಂದರೆ ಇಲ್ಲಿ ಲಕ್ಷ್ಮಿ ಮತ್ತು ಪಾಂಡುರಂಗನ ಮೂರ್ತಿಯನ್ನು ಇಟ್ಬಿಟ್ಟು ಪೂಜೆಯನ್ನು ನಡೆಸ್ತಾ ಇದ್ರು ಅಂತೇಳಿ ಕಲ್ಯಾಣೋತ್ಸವನ ಮಾಡ್ತಕ್ಕಂಥ. ಕಲ್ಯಾಣ ಅಂದರೆ ಮದುವೆ. ಇದನ್ನ ಯಾಲಿ ಅಂತ ಹೇಳ್ಬಿಟ್ಟು ಕರೀತಾರೆ ಸರ್. ಅಂದರೆ ಯಾಲಿ ಅಂದರೆ ಆಗಿನ ಕಾಲದಲ್ಲಿ ರಾಜರು ಎಷ್ಟು ಪ್ರಬಲಶಾಲಿಯಾಗಿದ್ರು ಅಂತೇಳಿ 5 ಅನಿಮಲ್ಸ್ ಮುಖಾಂತರ ತೋರಿಸಿದ್ದಾರೆ ಸರ್. ಕೆಳಗಡೆ ನೋಡಿ ಆನೆ, ಇಲ್ಲಿ ಲಯನ್ ಕಾಲು, ಆನಂತರ ಬಾಡಿ ಕುದುರೆದು, ಆನಂತರ ಇಯರ್ ಬಂದ್ಬಿಟ್ಟು ರ್ಯಾಬಿಟು, ಆನಂತರ ಕಣ್ಣು ಬಂದ್ಬಿಟ್ಟು ನರಸಿಂಹನ ಕಣ್ಣು, ಮತ್ತು ಕ್ರೊಕೊಡೈಲ್ ಎಲ್ಲ ಯೂಸ್ ಮಾಡಿದ್ದಾರೆ. ಬಟ್ ಆಗಿನ ಕಾಲದಲ್ಲಿ ಎಷ್ಟು ಚಾತುರ್ಯತನವನ್ನು ಹೊಂದಿದ್ರು ನೋಡಿ. ಆನೆ ಅಷ್ಟು ಪ್ರಬಲವಾಗಿ ಲಯನ್ ಥರ ಓಡೋ ರೀತಿಯಲ್ಲಿ ಬಾಡಿ ಬಂದ್ಬಿಟ್ಟು ಟ್ರಿಮ್ ಆಗಿರ್ತಕ್ಕಂಥದ್ದು. ಕಿವಿ ಕೂಡ ಮೊಲ ಸ್ವಲ್ಪ ಸೌಂಡ್ ಬಂದರೂ ಯಾವ ರೀತಿ ಓಡುತ್ತಲ್ಲ ಆ ರೀತಿಯಲ್ಲಿ ಮೊಲ, ಶಾರ್ಪ್ ಆಗಿರ್ತಕ್ಕಂಥ ಕಣ್ಣು. ಇಲ್ಲಿ ಸಹ ಜಯ ವಿಜಯನ ನೋಡ್ಬೋದು ಸರ್. ಅಲ್ಲಿ ಟ್ರಂಕ್ ಇದೆ ಮೇಡಮ್, ಆನೆ ಸೊಂಡು. ಮೇಡಮ್ ಸೈಡ್ ಕೂತ್ಕೋಬೇಕು ನೀವು, ಇದನ್ನೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೈಡ್ ಕೂತ್ಕೋಬೇಕು, ಇಲ್ಲ ಆ ಕಡೆ ಕೂತ್ಕೊಳ್ಳಿ, ಇಲ್ಲ ಅಲ್ಲಿ ಆ ಕಡೆ ಕೂತ್ಕೊಳ್ಳಿ. ಸೊ ನೋಡಿ, ಸೀತಾ ಮಾತೆನ ಹುಡ್ಕೋದಕ್ಕೆ ಒಂದು ಆ ಲಂಕಾಕ್ಕೆ ಹೋಗ್ಬೇಕಾದಾಗ ಹನುಮಂತನಿಗೆ ಸಾಕಷ್ಟು ರಾಕ್ಷಸರು ಯುದ್ಧದಲ್ಲಿ ಇದು ಮಾಡ್ತಾರೆ ಸಮಸ್ಯೆನ. ಆ ರಾಕ್ಷಸರನ್ನ ಕಟ್ಟಿ ತರ್ತಕ್ಕಂಥದ್ದು. ಸೊ ಆನಂತರ ಇಲ್ಲಿ 10 ತಲೆಯ ರಾವಣ, ನೀಲಕಂಠ 10 ತಲೆಯ ರಾವಣ. ಸೊ ರಾವಣನ ಮುಂದೆ ಹನುಮಂತನ ಕರ್ಕೊಂಡು ಹೋಗ್ತಾರೆ, ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಕೂಡ ಹನುಮಂತನಿಗೆ ರೆಸ್ಪೆಕ್ಟ್ ಕೊಡೋಲ್ಲ. ರೆಸ್ಪೆಕ್ಟ್ ಕೊಡದೇ ಇದ್ದಾಗ ಏನು ಮಾಡ್ತಾನೆ, ತನ್ನ ಬಾಲವನ್ನು ಪೀಠ ಮಾಡಿ ಕೂತ್ಕೊಳ್ತಾ ಇರ್ತಕ್ಕಂಥ ಸರ್. ಸೊ ಇಲ್ಲಿ ಇಂದ್ರಜಿತ್ತು ಏನು ಮಾಡ್ತಾನೆ, ಹನುಮಂತನಿಗೆ ಬಾಲವನ್ನು ಬಿಲ್ಲಿನಿಂದ ಹೊಡೆಗೆ ಹೋಗ್ತಾನೆ. ಬಟ್ ಹನುಮಂತನೇ ಬಂದು ಇಂದ್ರಜಿತ್ತನಿಗೆ ಶರಣಾಗ್ತಕ್ಕಂಥದ್ದು. ಸೊ ಈ ಕಡೆ ಮತ್ತೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮೇಲೆ ಲಂಕಾ ದಹನ ಸರ್. ಸೊ ಒಳಗಡೆ ಈ ಥರ ಇರ್ತಕ್ಕಂಥ ಒಂದು ಮೂರ್ತಿ ಇರ್ತಾ ಇತ್ತಂತೆ ಸರ್. ಈ ಕಡೆ ನೋಡಿ, ಪಾಂಡುರಂಗ ಮತ್ತು ಲಕ್ಷ್ಮಿ ಮತ್ತು ರುಕ್ಮಿಣಿ ಸರ್, ಈ ಥರ. ಸೊ ಈ ಕಡೆ ಬನ್ನಿ. ಸೊ ಈ ಒಂದು ಪಿಲ್ಲರಲ್ಲಿ ಹಿರಣ್ಯಕಶಿಪುನ ಮಳೆ ನೀರು ಮೇಡಮ್, ಮೇಲೆ ಸ್ಟಾಕ್ ಇರೋ ನೀರು ಬರ್ತಾ ಇದೆ. ಸೊ ಇಲ್ಲಿ ಮೇಲೆಯಿಂದ ಕೆಳಗಡೆ ನೋಡಿದಾಗ ಇಲ್ಲಿ ಭಕ್ತ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು ಸ್ಟೋರಿನ ನಾವು ನೋಡ್ಬೋದು ಮೇಡಮ್. ಭಕ್ತ ಪ್ರಹ್ಲಾದನಿಗೆ ತನ್ನ ತಂದೆ ಹಿರಣ್ಯಕಶಿಪು ಹೇಳ್ತಾನೆ, ಹರ ಹರ ಹೇಳು ಅಂತ ಹೇಳಿ. ಬಟ್ ಹರ ಅಂತ ಹೇಳೋದಿಲ್ಲ, ಅವನು ಯಾವಾಗಲೂ ಹರಿ ಅಂತಲೇ ಹೇಳ್ತಾ ಇರ್ತಾನೆ. ನಿನ್ನ ಹರಿ ಯಾವ ಪಿಲ್ಲರಲ್ಲಿ ಇದ್ದಾನೆ ತೋರಿಸು, ಈ ಪಿಲ್ಲರ್ ಆ ಪಿಲ್ಲರ್ ಈ ಪಿಲ್ಲರ್ ಅಂತೇಳಿ ಕನ್ಸಿಡರ್ ಮಾಡಿ ಪ್ರಹ್ಲಾದ ಕೇಳಿದಾಗ ಅವರ ಅಪ್ಪ ತಂದೆಯವರು ಈ ಪಿಲ್ಲರಲ್ಲಿ ಇದ್ದಾನೆ ಅಂದಾಗ ಕಾಲಿಂದ ಹೋದಾಗ ಉತ್ಪತ್ತಿ ಆಗಿರೋರು ನರಸಿಂಹ, 4ನೇ ಇನ್ಕನ, ವಿಷ್ಣುವಿನ ದಶಾವತಾರದಲ್ಲಿ 4ನೇ ಅವತಾರ. ಸೊ ಮತ್ತೆ ಇಲ್ಲಿ ನೋಡಿ, ಹಿರಣ್ಯಕಶಿಪುಗೆ ಮತ್ತೆ ನರಸಿಂಹನಿಗೆ ಯುದ್ಧ ಆಗುತ್ತೆ. ಸೊ ಆ ನಂತರ ಅಲ್ಲಿ ಮೇಲೆ ಹಿರಣ್ಯಕಶಿಪುನ ಸಂಹಾರ ಅಂದರೆ ದಿನದಲ್ಲೂ ಅಲ್ಲ, ರಾತ್ರಿನೂ ಅಲ್ಲ, ಮತ್ತು ಸೂರ್ಯ ಇರೋ ಹೊತ್ತೆಲ್ಲ ಒಳಗೂ ಅಲ್ಲ ಹೊರಗೂ ಅಲ್ಲ, ಉದಾಸದಿಂದ ಉದ್ಭವವಾಗಿ ಯಾವುದೇ ಶಸ್ತ್ರಾಸ್ತ್ರಗಳಿಂದ ನಾನು ಸಾವನ್ನ ತಾಳಲ್ಲ ಅಂತ ಇದು ಮಾಡಿರ್ತಾರೆ. ಆ ಒಂದು ಹಿರಣ್ಯಕಶಿಪು ತನ್ನ ತೊಡೆ ಮೇಲೆ ತೊಗೊಂಡ್ಬಿಟ್ಟು ಅವ್ರನ್ನ ಸಂಹಾರ ಮಾಡಿ ಅವರ ಕರಳನ್ನು ಕಿತ್ಬಿಟ್ಟು ಮಾಲೆಯನ್ನು ಮಾಡಿ ಹಾಕೊಳ್ತಕ್ಕಂಥ ಒಂದು ಸನ್ನಿವೇಶ. ಸೊ ನೋಡಿ, ಇಲ್ಲಿ ಸಹ ನೀವು ಆ ಒಂದು ನರಸಿಂಹ ಅಲ್ಲಿ ಸಣ್ಣದಾಗಿ ಕಾಣಿದೆ, ಅಲ್ಲಿ ಸಣ್ಣದಾಗಿರ್ತಕ್ಕಂಥ ನರಸಿಂಹ. ಬಟ್ ಇಲ್ಲಿ ನರಸಿಂಹ ಇದ್ಬಿಟ್ಟು ಅವನಿಗೆ ಹಿರಣ್ಯಕಶಿಪುನಿಗೆ ಕಾಲಿಟ್ಟಿರ್ತಕ್ಕಂಥ ನರಸಿಂಹ. ಸೊ ಈ ಕಡೆ ಬನ್ನಿ. ಸೊ ಇಲ್ಲಿ ಗೋಪಿಕಾ ಸ್ತ್ರೀಯರು ಎಲ್ಲ ಸ್ನಾನ ಮಾಡಬೇಕಾದಾಗ ಒಂದು ಬಟ್ಟೆಗಳನ್ನು ಬಿಚ್ಚಿ ಸೈಡಲ್ಲಿ ಇಟ್ಟು ಸ್ನಾನ ಮಾಡೋಕ್ಕೆ ಹೋಗಿರ್ತಾರೆ. ಆ ಒಂದು ಕೃಷ್ಣ ಏನು ಮಾಡ್ತಾನೆ, ಆ ಬಟ್ಟೆಗಳನ್ನು ತಗೊಂಡು ಮರದ ಮೇಲೆ ಕೂತಿರ್ತಕ್ಕಂಥದ್ದು. ಕೂತಿದ್ದಾಗ ಇಬ್ಬರು ಹೆಣ್ಮಕ್ಳು ಏನು ಮಾಡ್ತಾರೆ, ಕೈ ಹಿಡಿದು ನಮಸ್ಕಾರ ಮಾಡಿ ನಮ್ಮ ಬಟ್ಟೆಗಳನ್ನು ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಆ ನಂತರ ಒಬ್ಬರು ಮರ ಹತ್ತೋ ರೀತಿಯಲ್ಲಿ ಅವರ ಮಾನಭಂಗ ಆಗುತ್ತೆ ಅಂತೇಳಿ ಒಬ್ಬರು ಬೀಜದ ಮೇಲೆ ಕೈ ಇಟ್ಟು ಕೂತ್ಕೊಂಡಿರ್ತಕ್ಕಂಥದ್ದು. ಇದು ಗೋಪಿಕಾ ಸ್ತ್ರೀಯರ ಚಿತ್ರೀಕರಣ ಸರ್. ಸೊ ಇದು ಬಂದ್ಬಿಟ್ಟು ಕಲ್ಯಾಣ ಮಂಟಪ ಅಂತೇಳಿ. ಕಲ್ಯಾಣ ಅಂದರೆ ಇಲ್ಲಿ ಪಾಂಡುರಂಗ ಮತ್ತು ಲಕ್ಷ್ಮೀ ವಿಗ್ರಹವನ್ನು ಇಟ್ಬಿಟ್ಟು ಕಲ್ಯಾಣೋತ್ಸವನ ನಡೆಸ್ತಾ ಇದ್ರು. ಅದೇ ರೀತಿಯಲ್ಲಿ ರಾಜ ಮಂತ್ರಿಯವರು, ಯಾವುದೇ ರಾಯಲ್ ಫ್ಯಾಮಿಲಿಯವರು ಮಲ್ಲಿ ಕಲ್ಯಾಣೋತ್ಸವ ಸಹ ನಡೆಸ್ತಾ ಇದ್ರು. ಅದೇ ರೀತಿಯಲ್ಲಿ ಮೇಲೆ ನೋಡಿ, ಅಕ್ಟಗನಲ್ ಅಂದರೆ 8 ಮೂಲೆಗಳನ್ನು ಹೊಂದಿರತಕ್ಕಂಥ ಪದ್ಮ ಚಾವಣಿಯನ್ನು ನಾವು ನೋಡ್ಬೋದು ಸರ್. ಅಲ್ಲಿ ಮೇಲೆ ಹೋಲ್ಸೇಲೆ ಕಾಣ್ತಾ ಇದೆ. ಬಟ್ ಅಂದರೆ 14-15ನೇ ಶತಮಾನದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಆ ಹೋಲ್ಸಲ್ಲಿ ಡೈಮಂಡ್ಸ್ಗಳನ್ನು ನೇತಾಕ್ಬಿಟ್ಟು ಕೆಳಗಡೆ ಲ್ಯಾಂಪ್ಸ್ ಹಚ್ತಾಯಿದ್ರು. ಲ್ಯಾಂಪು ಕ್ಯಾಂಡಲನ್ನು ಹಚ್ಚಿದಾಗ ಕ್ಯಾಂಡಲ್ ಮುಖಾಂತರ ರಿಫ್ಲೆಕ್ಸಲ್ಲಿಂದ ಲೈಟಿಂಗ್ ಎಲ್ಲ ಬರ್ತಾಯಿತ್ತು ಅಂತ, ಲೈಟಿಂಗ್ ಶೋ ತೊಗೊಳ್ತಾ ಇದ್ರು. ಹೌದು, ರಿಫ್ಲೆಕ್ಸ್ ಆಗಿ ಅವಳದಾಗಿಂದ ಡೈಮಂಡ್ಸಿಂದ. ಇಷ್ಟೆಲ್ಲ ವಿಠಲ ಟೆಂಪಲ್ ಮಾಹಿತಿ ಸರ್. ಓಕೆ, ಫಿನಿಶ್. ಹೌದು ಸರ್, ಹಂಪಿಯಲ್ಲಿ ನೋಡ್ತಕ್ಕಂಥ ಟೆಂಪಲಲ್ಲಿ ಇದು ಕೂಡ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಹೆಂಗೆ ನೋಡ್ತೀವಿ ಅಂದರೆ, ಅತಿ ಎತ್ತರವಾಗಿರ್ತಕ್ಕಂಥ ಒಂದು ನರಸಿಂಹ ಮೂರ್ತಿ, ಒಂದು ವಿಠಲ ದೇವಸ್ಥಾನ, ಪ್ರತಿದಿನ ಪೂಜೆ ಆಗ್ತಕ್ಕಂಥ ದೇವಸ್ಥಾನ ವಿರೂಪಾಕ್ಷೇಶ್ವರ. ಇನ್ನೂ ನೋಡ್ಬೇಕಂದ್ರೆ ಅಜಾರಾಮ ಟೆಂಪಲ್ ನೋಡ್ಬೇಕು ಸರ್. ಹೌದು, ಅಜಾರಾಮ ದೇವಸ್ಥಾನ. ಅಂಜು, ಹಂಪಿನ ಎಕ್ಸ್ಪ್ಲೋರ್ ಮಾಡಿದ್ರಲ್ವಾ, ಹೇಗನ್ನಿಸ್ತು? ತುಂಬಾ ಖುಷಿ ಆಯ್ತು, ಜೊತೆಗೆ ತುಂಬಾ ಬೇಜಾರು ಆಯ್ತು. ಯಾಕಂದ್ರೆ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ರಾಜರು, ನಮ್ಮ ಪೂರ್ವಿಕರು. ಬಟ್ ಇದನ್ನೆಲ್ಲ
ಎಷ್ಟು ಹಾಳು ಮಾಡಿದ್ದಾರೆ ಅಂತ ತುಂಬ ಬೇಜಾರಾಯಿತು. ಬಿಕಾಸ್ ನೀವು ಒಂದೊಂದು ಕಲೆನೂ ನೋಡುವಾಗ ಎಷ್ಟು ಚೆನ್ನಾಗಿ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳೋಕ್ಕಾಗಲ್ಲ. ಆ ಸ್ಕ್ರಿಪ್ಚರ್ಸ್ ಎಲ್ಲ ಮತ್ತು ಆ ಸ್ಕಲ್ಪ್ಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಇದನ್ನೆಲ್ಲ ನೋಡ್ತಿದ್ರೆ ನಾನು ಏನೂ ಅಲ್ಲ ಅಂತ ಅನಿಸ್ಬಿಡ್ತು ನನಗೆ. ಅದೇ ನನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೆ, ನಾವು ಏನು ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ನಮ್ಮ ಇತಿಹಾಸ ಇಷ್ಟು ಚೆನ್ನಾಗಿದೆ, ಬಟ್ ಇದನ್ನು ಉಳಿಸ್ಕೊಳ್ಳೋದು ಬೆಳೆಸೋದು ನಮ್ಮ ಕೈಯಲ್ಲಿದೆ. ಇವಾಗ ನಾವು ಬರೋವಾಗ ಗೈಡ್ಸ್ಗಳು ಹಿಂದಿಲಿ ಕೇಳ್ತಾ ಇದ್ರು, ಇಂಗ್ಲೀಷಲ್ಲಿ ಕೇಳ್ತಾ ಇದ್ರು. ಬಿಕಾಸ್ ದೇ ಥಾಟ್ ವಿ ಆರ್ ನಾಟ್, ನಾವು ಕನ್ನಡಿಗರಲ್ಲ ಅಂತ ನಾವೇ ಕನ್ನಡಿಗರು ಜಾಸ್ತಿ ಬರಲ್ಲ ಅಂತ ನಾವೇ ನಂಬಿಟ್ಟಿದ್ದೀವಿ. ನೋಡಿದವ್ರನ್ನೆಲ್ಲ ಹಿಂದಿಯವರು, ಅಂದರೆ ಹಿಂದಿ ಮಾತಾಡಿದ್ರೆ ಜಾಸ್ತಿ ಬೆಲೆ ಬರುತ್ತೆ ಅದು ಇದು ಅಂತ. ನಾವೇನು ಹೇಳಿದ್ವಿ ಎಲ್ಲರಿಗೂ, ನೀವು ಫಸ್ಟ್ ಕನ್ನಡದಲ್ಲಿ ಕೇಳಿ, ಅವರು ಉತ್ತರ ಬರಲಿಲ್ಲ ನಿಮಗೆ ಅಂದರೆ ಹಿಂದಿನಲ್ಲಿ ಹೇಳಿ ಅಂತ ಹೇಳಿದ್ವಿ. ಸೊ ನಮ್ಮ ಸಂಸ್ಕೃತಿನ, ನಮ್ಮ ಭಾಷೆನ, ನಮ್ಮ ನೆಲ ನುಡಿ ಎಲ್ಲ ಉಳಿಸ್ಕೊಳ್ಳೋದು ನಮ್ಮ ಕೈನಲ್ಲಿದೆ. ಈ ಥರ ಬೇರೆ ಯಾರು ಬಂದು ಹಾಳು ಮಾಡೋದು, ನಾವು ಫ್ರೀಯಾಗಿ ಬಿಟ್ಟರೆ ಅಥವಾ ನಾವು ಜಾಸ್ತಿ ಅವ್ರಿಗೆ ಫ್ರೀಡಮ್ ಕೊಟ್ರೇನೆ ಅಲ್ವಾ ಹಾಳು ಮಾಡೋಕ್ಕೆ ಸಾಧ್ಯ. ನಾವು ಸ್ಟ್ರಾಂಗ್ ಆಗಿದ್ದರೆ ಯಾರು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ನಮ್ಮಿಂದ. ಬಟ್ ತುಂಬಾ ಖುಷಿ ಆಯಿತು, ತುಂಬ ಮನ್ಸು ತುಂಬಿ ಬಂತು ನನಗೆ ಈ ದೇವ್ರದ್ದು ಟೆಂಪಲ್ಸ್ ಎಲ್ಲ ನೋಡಿ. ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆನ ಮಾಡಬಹುದು, ಅವಾಗ ಅವ್ರಿಗೆ ಎಷ್ಟು ಟ್ಯಾಲೆಂಟ್ ಇತ್ತು. ಓ ಮೈ ಗಾಡ್, ಇಟ್ ಇಸ್ ಓವರ್ವೆಲ್ಮಿಂಗ್. ಥ್ಯಾಂಕ್ ಯು ಸೋ ಮಚ್.